ಆರಾಧನೆ ನಿಮಗೆ ಆರಾಧನೆ ಆರಾಧನೆ ನಿಮಗೆ ಆರಾಧನೆ ನಿಮಗೆ Thank you, Jesus. Thank you, Jesus. Thank you, Jesus. Thank you, Jesus. Thank you, Father. ಎಲ್ಲರೂ Thank you, Father. Thank you, Father. Thank you, Father. Thank you, Holy Spirit. Thank you, Holy Spirit. Bless you in the name of Thank you, Jesus. Holy Spirit. Oh, thank you, Jesus. Thank you, Holy Spirit. Hallelujah. 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 ಯೇಸುವೆ ಸತ್ಯ. Hallelujah. 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 ಯೇಸುವೆ ಸತ್ಯ. ಯೇಸುವೆ ಸತ್ಯ. ಯೇಸುವೆ ಸತ್ಯ. ಯೇಸುವೆ ಸತ್ಯ. ಎಲ್ಲರೂ ಯೇಸುವೆ ಸತ್ಯ. ಯೇಸುವೆ ಸತ್ಯ. ಯೇಸುವೆ ಸತ್ಯ. ಯೇಸುವೆ ಸತ್ಯ. ಮತ್ತೊಮ್ಮೆ ಗಟ್ಟಿಯಾಗಿ ಯೇಸುವೆ ಸತ್ಯ. ಎಲ್ಲರೂ ಬಾಯಿ ತೆರೆದು ಯೇಸುವೆ ಸತ್ಯ. ಈ ದೇವರ ವಾಕ್ಯವನ್ನು ನುಡಿಯೋಣ ಈ ಸಮಯ. ಯೇಸುವೆ ಸತ್ಯ. 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 Hallelujah. ಯೇಸುವೆ ಸತ್ಯ. ನಾವು ಕಣ್ಗಳನ್ನು ಮುಚ್ಚೋಣ ಸಮಯ. ಮಧ್ಯಾಹ್ನದ ಆಹಾರವನ್ನು ಸೇವಿಸಿ ಮತ್ತೆ ದೇವರ ವಾಕ್ಯವನ್ನು ಆಲಿಸಲು ನಾವು ಮತ್ತೆ ಈ ಒಂದು ಆಲಯದಲ್ಲಿ ಸೇರಿಕೊಂಡಿದ್ದೇವೆ. ಪವಿತ್ರಾತ್ಮರೇ, ನಿನ್ನೆ ಇದ್ದ ಹಾಗೆ ಇಂದು ಎಂದೆಂದಿಗೂ ನೀವು ನಮ್ಮೊಡನೆ ಮಾತನಾಡುವವರಾಗಿದ್ದೀರಾ. ಪವಿತ್ರಾತ್ಮರ ಸಮಯ ನೀವು ಮಾತನಾಡ್ರಿ. ಥ್ಯಾಂಕ್ ಯು ಜೀಸಸ್. ಎಲ್ಲ ಪ್ರಾರ್ಥನೆಯನ್ನು ನಜರೇತಿನ ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸೋಣ. ಪರಲೋಕದ ತಂದೆ, ಆಮೇನ್, ಆಮೇನ್, ಆಮೇನ್. ಜೋರೊಂದು ಚಪ್ಪಾಳೆ ತಟ್ಟೋಣ, ಜೋರಾಗಿ, ಶಕ್ತಿಯುತವಾಗಿ. ನಾವು ಸಮಾಧಾನದಲ್ಲಿ ಕುಳಿತುಕೊಳ್ಳೋಣ ಎಲ್ಲರೂ ಕೂಡ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹೇಗಿದ್ದೀರೆಲ್ಲ? ಊಟ ಆಯ್ತಾ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಸೊ ಬೆಳಗ್ಗೆ ದೇವರ ವಾಕ್ಯವನ್ನು ನಾವು ಆಲಿಸ್ತಾ ಇದ್ವಿ. ಅನೇಕ ಜನರಿಗೆ ದೇವರ ಸ್ಪರ್ಶ ನಾವು ಅನುಭವಿಸಿದ್ದೇವೆ. ಮತ್ತೊಮ್ಮೆ ಜೋರೊಂದು ಚಪ್ಪಾಳೆ ತಟ್ಟೋಣ, ಜೋರಾಗಿ. ಪ್ರವಾದಿ ಯೆಶಾಯನ ಗ್ರಂಥ, ಪ್ರವಾದಿ ಯೆಶಾಯನ ಗ್ರಂಥ 53ನೇ ಅಧ್ಯಾಯವನ್ನು ತೆಗೆದುಕೊಳ್ಳೋಣ. ದೇಹದಲ್ಲಿ ಸ್ಕಿನ್ ಅಲರ್ಜಿ ಇರುವಂಥ ವ್ಯಕ್ತಿ ನಮ್ಮ ಮಧ್ಯದಲ್ಲಿ ಇದ್ದೀರಾ ಅಂತ ಕೇಳ್ತಾ ಇಲ್ಲ, ಇದ್ದಾರೆ. ಅಲರ್ಜಿ ಇದೆ, ಅವ್ರು ಎದ್ದು ನಿಂತ್ಕೊಳ್ಳಿ. ಸ್ಕಿನ್ ಅಲರ್ಜಿ ಇದೆ, ಎದ್ದು ನಿಂತ್ಕೊಳ್ಳಿ. 1 2 3 4 5 6. ಸೊ ದೇಹದಲ್ಲಿ ಅನೇಕ ಕಡೆ ಸ್ಕಿನ್ ಅಲರ್ಜಿ ಇದೆ. ಒಂದು ಕಡೆ ಎಲ್ಲ ತುಂಬ ಆಗಿರೋರು ಯಾರು ಇದ್ದರೆ ಕೈಯಿಂದ ಮೇಲೆ ಕೆತ್ತಿ. ಅನೇಕ ಕಡೆ ಇದೆ. ಎಸ್, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆ ರೋಗಕ್ಕೆ ಇವತ್ತು ಎಕ್ಸ್ಪೈರಿ ಡೇಟ್. ಜೋರನ್ನು ಚಪ್ಪಾಳೆ ತಟ್ಟೋಣ, ಜೋರಾಗಿ. ಆಮೇಲೆ ಕುಳಿತುಕೊಳ್ಳಿ.
ಪ್ರವಾದಿ ಯೆಶಾಯನ ಗ್ರಂಥ 53ನೇ ಅಧ್ಯಾಯ 4ರಿಂದ ದೇವರ ವಾಕ್ಯವನ್ನು ನಾವು ಗಮನವಿಟ್ಟು ಕೇಳೋಣ, ಆಲಿಸೋಣ. ಒಂದು ವೇಳೆ ಬರ್ಕೊಳ್ಳಿಲ್ಲದ್ರೂ ಪರವಾಗಿಲ್ಲ, ಮತ್ತೆ ಹೇಳ್ತಾ ಇದ್ದೀನಿ, ಗಮನವಿಟ್ಟು ದೇವರ ವಾಕ್ಯವನ್ನು ಆಲಿಸ್ರಿ. ಬರ್ಕೊಳ್ಳಿ, ಬರೆಯೋಕ್ಕಾಗಲಿಲ್ಲ ಅಂದರೂ ಚಿಂತೆ ಪಡಬೇಡಿ, ದೇವರ ವಾಕ್ಯವನ್ನು ಆಲಿಸ್ರಿ. ಹೀಗೆ ಬರೆಯಲ್ಪಟ್ಟಿದೆ, ಅದು ಓದಿ. ಇಸಾಯ ಪ್ರವಾದಿಯ ಪುಸ್ತಕ ಅಧ್ಯಾಯ 53 ವಾಕ್ಯ 4. ನಿಜವಾಗಿ ವಹಿಸಿಕೊಂಡನಾತ ನಮ್ಮ ಬಾಧೆಗಳನ್ನು, ನಿಜವಾಗಿ ವಹಿಸಿಕೊಂಡನಾತ ನಮ್ಮ ಬಾಧೆಗಳನ್ನು. ಬಲಗೈ ಮೇಲೆ ಕೆತ್ತಿ ಹೇಳೋಣ, ನಾನು ಹೇಳ್ಕೊಟ್ಟಾಗ ಹೇಳಿ. ನಿಜವಾಗಿ, ನಿಜವಾಗಿ, ಜೋರಾಗಿ ಇನ್ನೊಂದು ಸ್ವಲ್ಪ. ನಿಜವಾಗಿ ನಿಜವಾಗಿ ವಹಿಸಿಕೊಂಡನಾತ ನಮ್ಮ ಬಾಧೆಗಳನ್ನು. ಇದು ದೇವರ ವಾಕ್ಯ. ನಾವು ನಂಬುತ್ತೇವೆ. ಆಮೇನ್. ಇವತ್ತೆಲ್ಲರಿಗೂ ಒಂದು ಹೀಲಿಂಗ್ ಸರ್ವಿಸ್ ಮಾಡೋಣ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೀಲಿಂಗ್ ಹೋಗೋಕ್ಕಿಂತ ಮುಂಚೆ ನಾವು ದೇವರ ವಾಕ್ಯವನ್ನು ಗಮನವಿಟ್ಟು ಕೇಳಿಸ್ಕೊಳ್ಳಿ. 4 ಗಂಟೆ ಒಳಗಡೆಗೆ ಈ ಸುತ್ತಮುತ್ತ ಇರೋ ಕಂಬಗಳೆಲ್ಲ ನಡಗುತ್ತೆ. ಆಮೇನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಡಗಲಿಲ್ಲ ಅಂದರೆ ಬಿಡೋದಿಲ್ಲ. ಇಲ್ಲಿ ಸುಮ್ಮನೆ ನಡಗುತ್ತೆ ಅಂತ ಹೇಳೋಕ್ಕೆ ಬಂದಿಲ್ಲ, ಅದು ಕಾರ್ಯರೂಪಕ್ಕೆ ಬರ್ತದೆ ಇಲ್ಲಿ. ಆಮೇನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಾವು ರಿಲೀಸ್ ಮಾಡಿದಂಥ ದೇವರ ವಾಕ್ಯ ಅದು ಕಾರ್ಯವನ್ನು ಮಾಡದೆ ವಾಪಸ್ಸು ನನ್ನ ಬಳಿಗೆ ಬರೋಂಗಿಲ್ಲ. ಆಮೇನ್. ಇಲ್ಲಿ ದೇವರ ವಾಕ್ಯ ಗಮನವಿಟ್ಟು ಕೇಳಿಸ್ಕೊಳ್ಳಿ. ನಾವು ಬಂದಿರೋದು ದೇವರ ವಾಕ್ಯವನ್ನು ಕೇಳಲಿಕ್ಕೆ, ಊಟ ಮಾಡಲಿಕ್ಕಲ್ಲ. ಊಟ ನಮ್ಮ ಮನೆಯಲ್ಲೇ ಸಿಗ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯಾರಿಗೆಲ್ಲ ಹೀಲಿಂಗ್ ಬೇಕಾಗಿದೆ ಈಗ ಗಮನವಿಟ್ಟು ಕೇಳಿಸ್ಕೊಳ್ಳಿ. ನಿಜವಾಗಿ ವಹಿಸಿಕೊಂಡನಾತ. ನೋಡಿ, ನಿಜ ಸುಳ್ಳು ಎರಡಿದೆ, ಮತ್ತು ನಿಜ ಸತ್ಯ ಇದೆ. ನಿಜ ಸುಳ್ಳು ಇದೆ. ಸುಳ್ಳು ಬೇರೆ ಇದೆ, ಸತ್ಯ ಬೇರೆ ಇದೆ. ಸುಳ್ಳು ಬೇರೆ ಇದೆ, ನಿಜ ಬೇರೆ ಇದೆ. ನಿಜ ಅಂದರೆ ಸತ್ಯ. ಇಲ್ಲಿ ನಿಜವಾಗಿಯೂ ಅಂತ ಬರೆಯಲ್ಪಟ್ಟಿದೆ, ಅಂದರೆ ಸತ್ಯವಾಗಿಯೂ. ಕೆಲವು ಸರಿಗೆ ನಿಜ ಹೇಳ್ತಾ ಇದ್ದೇನೆ ನಾನು ಅಂತ ಹೇಳ್ತೀವಿ, ಆದರೆ ಸುಳ್ಳು ಹೇಳ್ತಾ ಇರ್ತೀವಿ. ಹೌದಾ? ಇದ್ದೀರಾ? ಎಲ್ಲಿ? ಇಲ್ಲೇ. ನಾನು ನಿಜನೇ ಹೇಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಎಷ್ಟೋ ಸರಿ ಸುಳ್ಳು ಹೇಳಿದ್ದೀವೋ ಇಲ್ವಾ? ಅಂಥವ್ರು ನಾವು ಇದ್ದೀವೋ ಇಲ್ವಾ? ಇಲ್ಲಿ ನಿಜನೇ ಹೇಳ್ತಾ ಇದ್ದೇನೆ ಅಂತ ಸುಳ್ಳು ಹೇಳಿರ್ತೀವಿ. ಆ ನಿಜ ಅಲ್ಲ. ಇಲ್ಲಿ ಪವಿತ್ರ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ, ನಿಜವಾಗಿಯೂ ಅಂದರೆ ಅದಕ್ಕೊಂದು ವ್ಯಾಲ್ಯೂ ಇದೆ. ನಿಜವಾಗಿಯೂ ವಹಿಸಿಕೊಂಡನಾತ. ವಹಿಸಿಕೊಳ್ಳೋದು ಅಂದ್ರೇನು? ಜವಾಬ್ದಾರಿ ತಗೊಳ್ಳೋದು. ಒಬ್ಬರ ಬಗ್ಗೆ ಈಗ ನಾವು ವಹಿಸ್ಕೊಳ್ತೀವಿ. ಅವ್ರ ಪರವಾಗಿ ನಾನು ವಹಿಸ್ಕೊಂಡು ಮಾತನಾಡ್ತೇನೆ. ಈ ಮದುವೆಗೆ ನಾನು ಈ ಹೆಣ್ಣಿನ ಜವಾಬ್ದಾರಿ ನಾನು ವಹಿಸ್ಕೊಳ್ತೇನೆ, ಗಂಡಿನ ಜವಾಬ್ದಾರಿ ನಾನು ವಹಿಸ್ಕೊಳ್ತೇನೆ. ಯಾಕೆಂದರೆ ಆ ಕುಟುಂಬ ನನಗೆ ಗೊತ್ತಿದೆ, ಈ ಮಕ್ಕಳು ನಮಗೆ ಗೊತ್ತಿದೆ. ಅವರು ತಪ್ಪು ಮಾಡಿದ್ರೆ ಅದಕ್ಕೆ ನಾನು ಜವಾಬ್ದಾರಿ. ಹೇಳಿರ್ತೀವೋ ಇಲ್ವಾ? ಇದ್ದೀರಾ? ಸೊ ಈಗ ವಹಿಸ್ಕೊಳ್ಳೋದು ಅಂದರೆ ಜವಾಬ್ದಾರಿ ತಗೊಳ್ಳೋದು. ವಹಿಸ್ಕೊಳ್ಳೋದು ಅಂದರೆ ಸೊ ಇಲ್ಲಿ ನಿಜವಾಗಿಯೂ ವಹಿಸಿಕೊಂಡನಾತ ನಮ್ಮ ಬಾಧೆಗಳನ್ನು. ಏನು ಬಾಧೆ ಅಂದ್ರೇನು? ರೋಗ ಬಾಧೆ ಅಂದರೆ ಮತ್ತೇನಂದ್ರೆ ಹೊರಟಿದ್ರು ಹೇಳಿ. ಕಷ್ಟ, ಸಫರಿಂಗ್ಸ್, ಕಷ್ಟ, ದುಃಖ, ನೋವು, ಸಂಕಟ, ಇವೆಲ್ಲ ವಹಿಸ್ಕೊಳ್ಳೋದು. ಗಮನವಿಟ್ಟು ಕೇಳಿಸ್ಕೊಳ್ಳಿ. ಯಾರು ವಹಿಸ್ಕೊಂಡ್ರು? ಗೊತ್ತಿದೆಯಾ ಸತ್ಯ? ಅದು ಯಾರು ವಹಿಸ್ಕೊಂಡ್ರು? ಯಾರು? ಜೋರ ಹೇಳಿ. ಯಾರು ವಹಿಸ್ಕೊಂಡಿದ್ದು? ಏನನ್ನು ವಹಿಸ್ಕೊಂಡ್ರು? ಯಾವಾಗ? ಈಗ? ಯಾವಾಗ ವಹಿಸ್ಕೊಂಡ್ರು? ಶಿಲುಬೆ ಮೇಲೆ. ಯಾವಾಗ? ಎಷ್ಟು ವರ್ಷದ ಹಿಂದೆ? ಮತ್ತು ಈಗ ಬಾಧೆ ನಮ್ಮ ಹತ್ರನೇ ಇದೆಯಲ್ಲ, ಮತ್ತು ಹೆಂಗಿದೆ? ಇದ್ದೀರಾ? ಸತ್ಯವನ್ನು ಅರಿತುಕೊಳ್ಳಿ. ಸತ್ಯ ಏನು ಮಾಡ್ತದೆ? ಬಿಡುಗಡೆ ಮಾಡ್ತದೆ. ಸುಳ್ಳು ಏನು ಮಾಡ್ತದೆ?
ಬಂಧಿಸ್ತದೆ, ಸತ್ಯ ಬಿಡುಗಡೆ ಮಾಡ್ತದೆ, ಸುಳ್ಳು ಬಂಧಿಸಿಡ್ತದೆ. ನಿಜವಾಗಿ ವಹಿಸಿಕೊಂಡ ನಾಥ ನಮ್ಮ ಬಾಧೆಗಳನ್ನು, ನಮ್ಮ ಕಷ್ಟ ದುಃಖಗಳನ್ನು ಯಾರು ವಹಿಸ್ಕೊಂಡಿದ್ದು? ಯೇಸು ಸ್ವಾಮಿ ನಮ್ಮ ಕಷ್ಟ ಬಾಧೆಗಳನ್ನು ವಹಿಸಿಕೊಂಡಿದ್ದಾರೆ. ಯಾವಾಗ? 2026 ವರ್ಷಗಳ ಹಿಂದೆ. ಆಮೇಲೆ ಆಮೆನ್. 2026 ವರ್ಷಗಳ ಹಿಂದೆ ಅವರು ನಮ್ಮ ಬಾಧೆಗಳನ್ನು ಏನು ಮಾಡಿದ್ರು? ವಹಿಸಿಕೊಂಡ್ರು. ನಮ್ಮ ಬಾಧೆಗಳನ್ನು ಹೊತ್ತುಕೊಂಡ್ರು. ಯಾರು ಹೊತ್ತುಕೊಂಡಿದ್ದು? ಈ ವಾಕ್ಯ ನಿಮ್ಮ ಹೃದಯದ ಒಳಗಡೆ ಹೋಗಲಿ. ಈಗ ಯೇಸು ಸ್ವಾಮಿ ನಮ್ಮ ಕಷ್ಟ ದುಃಖಗಳನ್ನು ಬಾಧೆಗಳನ್ನು ವಹಿಸಿಕೊಂಡರು. ನಿಜವಾಗಿಯೂ ವಹಿಸಿಕೊಂಡ ನಾಥ ನಮ್ಮ ಬಾಧೆಗಳನ್ನು ನೆಕ್ಸ್ಟ್ ಹೊರೆಯಂತೆ ಹೊತ್ತ ನಾಥ ನಮ್ಮ ಕಷ್ಟ ಸಂಕಟಗಳನ್ನು. ಹೊರೆಯಂತೆ ಹೊತ್ತ ನಾಥ ನಮ್ಮ ಕಷ್ಟ ಸಂಕಟಗಳನ್ನು ಅಂದರೆ ಯಾರ ಕಷ್ಟ ಸಂಕಟಗಳನ್ನು ಅವರು ಹೊತ್ಕೊಂಡ್ರು? ನಮ್ಮ ಕಷ್ಟ ಸಂಕಟಗಳನ್ನು ಅವರು ಹೊತ್ತುಕೊಂಡ್ರು. ಒಂದು ಶಕ್ತಿಯುತವಾದ ದೇವರ ವಾಕ್ಯ ಅಂತ ಅನ್ಬೋದು ಇದರಲ್ಲಿ. ಪ್ರೈಸ್ ದಿ ಲಾರ್ಡ್. Hallelujah. Hallelujah. Thank you, Jesus. Thank you, Jesus. Thank you, Father. Thank you, Father. Thank you, Holy Spirit. Thank you, Holy Spirit. ಹೊರೆಯಂತೆ. ಹೊರೆ ಅಂದ್ರೆ ಏನು? ಈ ಹುಲ್ಲಿನ ಹೊರೆ ಗೊತ್ತಲ್ವಾ? ಹಾಂ, ಸೌದೆ ಹೊರೆ. ಹೆಂಗೆ ಹೊರೆ ಹೊತ್ಕೊಳ್ತೀವಿ? ಹಾಂ, ನೋಡಿ ಎಷ್ಟು ಭಾರ ಆದ್ರೂ ಹೊತ್ಕೊಂಡು ಅದನ್ನು ತರ್ತೇವೆ. ಈಗ ಹುಲ್ಲಲ್ಲ, ಇಲ್ಲಿ ಹೊರೆಯಂತೆ ಏನನ್ನು ಹೊತ್ಕೊಂಡ್ರು ಯೇಸು ಸ್ವಾಮಿ? ಕಷ್ಟ ಸಂಕಟಗಳನ್ನು, ಬಾಧೆಗಳನ್ನು ಅವರು ಹೊತ್ತುಕೊಂಡ್ರು. ಈ ಸತ್ಯ ಇವತ್ತು ಅನೇಕ ಜನರಿಗೆ ಬಿಡುಗಡೆ ಮಾಡ್ತದೆ. ನಾವು ಅಂದ್ಕೊಳ್ತೀವಿ ನಾನು ದೇವರ ವಾಕ್ಯವನ್ನು ರಿಪೀಟ್ ಮಾಡಿದ್ದಕ್ಕೆ ಇದು ಸೌಖ್ಯ ಆಯಿತು. ಹಾಗಾದರೆ ರಿಪೀಟ್ ಮಾಡಬಾರ್ದಾ? ರಿಪೀಟ್ ಮಾಡಲೇಬೇಕು. ಬರ್ಕೊಳ್ಬೇಕು. ಆದರೆ ಸೀಕ್ರೆಟ್ ಏನು ಗೊತ್ತಾ? ನಾನು ಹೇಳಿದ್ದಕ್ಕೆ, ನಾನು ಬರೆದಿದ್ದಕ್ಕೆ ಅಲ್ಲ. ಹಾಗಾಗಿದ್ದರೆ ತುಂಬ ಸರಿ ಬರಿತಿದ್ವಿ, ಹೇಳ್ತಾ ಇದ್ವಿ. ಹೇಳಿ, ಆದರೆ ಏನು ಹೇಳಿ ಅಂದರೆ ನನ್ನ ಬಾಧೆಗಳನ್ನು ಯೇಸು ಹೊತ್ತುಕೊಂಡಿದ್ದಾರೆ. ಆಮೇಲೆ ಅವರು ಈ ಲೋಕಕ್ಕೆ ಸಾಧಾರಣ ಮನುಷ್ಯರಾಗಿ ಇಳಿದು ಬಂದು ಅವರು ರಾಜಕುಮಾರನಾಗಿ ಇಲ್ಲಿ ಉಳಿಲಿಲ್ಲ. ಅವರು ಏನಾದರೂ ಅಂದರೆ ಎಲ್ಲ ಕಷ್ಟ ಸಂಕಟಗಳನ್ನು ಹೊತ್ತುಕೊಳ್ಳಲಿಕ್ಕೆ ಬಂದಿದ್ದು. ಯಾರ ತೀರ್ಮಾನ ಆಗಿತ್ತು ಇದು? ಪರಲೋಕದ ತಂದೆಯ ತೀರ್ಮಾನ ಆಗಿತ್ತು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಹೊರೆಯಂತೆ ಹೊತ್ತನಾಥ ನಮ್ಮ ಕಷ್ಟ ಸಂಕಷ್ಟಗಳನ್ನು ನಾವು ಭಾವಿಸಿದ್ದಾದರೂ ಏನು? ನಾವು ಬಾಧಿಸಿದಾದರೂ ಏನೋ? ನಾವು ಬಾಧಿಸಿದ್ದು ಏನೂ ಇಲ್ಲ. ಬಾಧಿಸಿದ್ದು ಯಾರು? ಜೇಸು. ಈಗ ನಾವು ಅನುಭವಿಸ್ತಾ ಇಲ್ಲ, ಪ್ರಭು ಯೇಸು ಕ್ರಿಸ್ತರು 2026 ವರ್ಷಗಳ ಹಿಂದೆ ಅವರು ನನ್ನ ಬಾಧೆಗಳನ್ನು ಹೊತ್ತುಕೊಂಡು, ಅವರು ಕಷ್ಟ ಸಂಕಟಗಳನ್ನು ಹೊತ್ತುಕೊಂಡು ಅವರು ಬಾಧೆಗೊಳಗಾದರು, ಅವರು ಕಷ್ಟ ಸಂಕಟಕ್ಕೆ ಒಳಗಾದರು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಹಾಲೆಲೂಯಾ. ಓದಿ. ನಾವು ಭಾವಿಸಿದ್ದಾದರೂ ಏನು? ಆತ ದೇವರಿಂದ ಬಾಧಿತನೆಂದು, ದಂಡನೆಗೆ ಗುರಿಯಾದವನು, ತಿರಸ್ಕೃತನಾದವನೆಂದು. 5ನೇ ವಾಕ್ಯ. ಗಾಯಗೊಂಡನಾತ ನಮ್ಮ ಪಾಪಗಳ ನೋಡಿ, ಗಾಯಗೊಂಡನಾತ ನಮ್ಮ ಪಾಪಗಳ ನಿಮಿತ್ತ. ಯೇಸು ಸ್ವಾಮಿ ಗಾಯಗೊಂಡರು ನಮ್ಮ ಪಾಪಗಳ ನಿಮಿತ್ತ. ಈ ಸತ್ಯದ ವಾಕ್ಯ ನಿಮ್ಮೊಳಗಡೆ ಹೋಗಲಿ ಇವತ್ತು. ಅವರು ಏನಕ್ಕೋಸ್ಕರ ಗಾಯಗೊಂಡ್ರು? ಪ್ರಭು ಯೇಸು ಸ್ವಾಮಿ ಏನಕ್ಕೋಸ್ಕರ ಗಾಯಗೊಂಡ್ರು? ಬೈಬಲ್ ವಾಕ್ಯ ಹೇಳ್ತದೆ, ಗಾಯಗೊಂಡನಾತ ನಮ್ಮ ಪಾಪದ ನಿಮಿತ್ತ. ಅವರು ಗಾಯಗೊಂಡಿದ್ದು ಏನಕ್ಕೋಸ್ಕರ? ನಮ್ಮ ಪಾಪಗಳ ನಿಮಿತ್ತ. ನಾವು ಪಾಪಗಳನ್ನು ಮಾಡಿದ್ವಿ. ಹೇಗೆ ಮಾಡಿದ್ವಿ ಪಾಪಗಳನ್ನು? ಪಾಪ ಹೆಂಗೆ ಮಾಡಿದ್ವಿ? ಈ ಪಾಪ ಎಲ್ಲಿಂದ ಬಂತು? ಪಾಪ ಎಲ್ಲಿಂದ ಬಂತು? ಎಲ್ಲಿಂದ ಬಂತು ಪಾಪ? ನಾವು ಎಲ್ಲಿಂದ ಬಂದ್ವಿ?
ಆದಾಮನಿಂದ ಬಂತು. ಆದಾಮನಿಂದ ಜನಿಸಿದ ನಾವೆಲ್ಲರುಗಳು ಪಾಪಿಗಳು. ಯೇಸು ಸ್ವಾಮಿ ಆದಾಮನಿಂದ ಜನಿಸಲಿಲ್ಲ. ಈ ಪಾಪದ ಸ್ವಭಾವ ಆದಾಮನಲ್ಲಿತ್ತು. ಗಮನವಿಟ್ಟು ಕೇಳಿಸ್ಕೊಳ್ಳಿ. ನಾವು ಪಾಪ ಮಾಡಿದ್ರಿಂದ ಪಾಪಿಗಳಾಗಲಿಲ್ಲ, ಆ ಸ್ವಭಾವ ಆಲ್ರೆಡಿ ಇತ್ತು ನಮ್ಮೊಳಗಡೆ. ಸ್ವಲ್ಪ ಕಷ್ಟ ಆಗ್ತದೆ ಜೀರ್ಣಿಸ್ಕೊಳ್ಳೋದು ಈ ವಾಕ್ಯ. ಇಲ್ಲಿ ನಮಗೆ ಕಣ್ಣಿಗೆ ಕಾಣೋದೇನು, ನಾನು ಪಾಪ ಮಾಡಿದೆ ಅದಕ್ಕೆ ನಾನು ಪಾಪಿ ಆದೆ. ಈ ಪಾಪ ಲೋಕದಲ್ಲಿ ಇತ್ತು ಮೊದಲೇ. ಪಾಪ ಅಂದರೆ ಸ್ವಭಾವ. ಆದಾಮನ ಸ್ವಭಾವದಿಂದ ನಾವೆಲ್ಲರೂ ಜನಿಸಿದ್ವಿ. ಆ ಪಾಪದ ಸ್ವಭಾವ ಆದಾಮನಲ್ಲಿತ್ತು. ಆ ಪಾಪದ ಸ್ವಭಾವದಿಂದ ನಾವು ಜನಿಸಿದ್ವಿ, ಪಾಪಿಗಳಾದ್ವಿ. ಗಮನವಿಟ್ಟು ಕೇಳಿಸ್ಕೊಳ್ಳಿ. ಆದಾಮನಿಂದ ಜನಿಸಿದ ನಾವೆಲ್ಲರೂ ಪಾಪಿಗಳಾದ್ವಿ. ಯಾಕೆ ಪಾಪಿಗಳಾದ್ವಿ? ಆದಾಮ ಅವಳ ದೇವರ ಆಜ್ಞೆಯನ್ನು ಮೀರಿದ್ರು. ದೇವರ ಆಜ್ಞೆಯನ್ನು ಮೀರೋದಕ್ಕೆ ಪಾಪ ಅಂತ ಬೈಬಲ್ ಹೇಳ್ತದೆ. ಹೀಗೆ ಈ ಪಾಪ ಈ ಲೋಕಕ್ಕೆ ಎಂಟ್ರಿ ಆಯಿತು. ಈ ಮುಲ್ಕಿಗೆ, ಮಂಗಳೂರಿಗೆ, ಬೆಂಗಳೂರಿಗೆ, ಕರ್ನಾಟಕ ರಾಜ್ಯಕ್ಕೆ, ದೇಶಕ್ಕೆ ಪಾಪ ಎಂಟ್ರಿ ಆಗಿದ್ದು ನಾನು ಪಾಪ ಮಾಡಿದ ಕಾರಣದಿಂದಲ್ಲ, ಪಾಪ ಆಲ್ರೆಡಿ ಇತ್ತು. ಆ ಪಾಪದಿಂದ ನಾವು ಜನಿಸಿದ್ವಿ. ಆದಾಮನ ಸ್ವಭಾವದಿಂದ ಜನಿಸಿದ ನಾವೆಲ್ಲರೂ ಪಾಪಿಗಳಾದ್ವಿ. ಈ ಪಾಪವನ್ನು ಒತ್ತುಕೊಳ್ಳಿಕ್ಕೆ ಒಬ್ಬರು ಬೇಕಾಗಿತ್ತು. ಹಳವಂಡುಬಿಡಿಕೆಯಲ್ಲಿ ನೋಡುವಾಗ ಪಾಪ ಮಾಡಿದವರಿಗೆ ಕಲ್ಲಲ್ಲಿ ಹೊಡೆದು ಸಾಯಿಸ್ತಾಯಿದ್ರು. ಪಾಪದ ಸಂಬಳ ಮರಣ ಇತ್ತು. ಪಾಪ ಮಾಡಿದವರಿಗೆ ಮರಣದ ಶಿಕ್ಷೆ, ಮರಣದ ತೀರ್ಪು. ಹಳೆ ಒಡಂಬಡಿಕೆಯಲ್ಲಿ ಪಾಪ ಮಾಡಿದವರಿಗೆ ಕಲ್ಲು ಹೊಡೆದು ಸಾಯಿಸ್ತಾಯಿದ್ರು. ಆದಾಮನಿಂದ ಜನಿಸಿದ ನಾವೆಲ್ಲರೂ ಪಾಪಿಗಳಾಗಿ ಜನಿಸ್ತಾ ಬಂದ್ವಿ. ಇದಕ್ಕೊಂದು ಪುಲಿ ಸ್ಟಾಪ್ ಇಡಬೇಕಾಗಿತ್ತು. ಇದನ್ನು ನಿಲ್ಲಿಸಬೇಕಾಗಿತ್ತು. ಈ ಪಾಪದ ಹೊರೆ ಯಾರ ಮೇಲಾದರೂ ಹೊರಿಸ್ಬೇಕಾಗಿತ್ತು. ಆಗಲೇ ಜೇಸು ಸೆಕೆಂಡ್ ಆ್ಯಡಮ್ ಆಗಿ ಈ ಲೋಕಕ್ಕೆ ಇಳಿದು ಬಂದರು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, 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 ಹಾಲೆಲೂಯಾ. ಪಾಪಕ್ಕೆ ಮರಣ ಸಂಬಳವಾಗಿತ್ತು. ಪಾಪದ ವೇತನ, ಪಾಪದ ಸ್ಯಾಲ್ರಿ ಏನು? ಮರಣ. ಗಮನವಿಟ್ಟು ಕೇಳಿಸ್ಕೊಳ್ಳಿ, ವಾಕ್ಯ ನಿಮ್ಮ ಒಳಗಡೆ ಹೋಗಲಿ. ಪಾಪಕ್ಕೆ ಒಂದು ಶಿಕ್ಷೆ ಇತ್ತು. ಇಲ್ಲಿ ಯಾರಾದರೂ ಶಿಕ್ಷೆ, ಪಾಪ ಮಾಡಿದವರಿಗೆ ಒಂದು ಶಿಕ್ಷೆ ವಿಧಿಸಲಾಗ್ತಿತ್ತು. ಈಗ ನಾವು ಪಾಪ ಮಾಡಿದ್ವಿ, ನಮಗೊಂದು ಶಿಕ್ಷೆ ಇತ್ತು. ಇಲ್ಲದಿದ್ದರೆ ಅದರಿಂದ ಬಿಡುಗಡೆ ಇಲ್ಲ. ನೋಡಿ, ಈ ಲೋಕದಲ್ಲಿ ಪಾಪ ಮಾಡಿದವರಿಗೆ ಶಿಕ್ಷೆ, ಜೀವವಿಧಿ ಶಿಕ್ಷೆ, ಮರಣದಂಡನೆ. ಏನು ಮಾಡಿದ್ದಕ್ಕೆ ಅದು ಮರಣದಂಡನೆ? ಏನು ಮಾಡಿದ್ದಕ್ಕೆ ಮರಣದಂಡನೆ? ಪಾಪ ಮಾಡಿದ್ದಕ್ಕೆ, ಕೊಲೆ ಮಾಡಿದ್ದಕ್ಕೆ, ವ್ಯಭಿಚಾರ ಮಾಡಿದ್ದಕ್ಕೆ, ಪಾಪ ಮಾಡಿದ್ದಕ್ಕೆ ಶಿಕ್ಷೆ ಒಡಂಬಡಿಕೆಯಿಂದ ಇತ್ತು. ಈಗ ಈ ಪಾಪ ಮಾಡಿದವರನ್ನು ಬಿಡುಗಡೆ ಮಾಡಬೇಕು, ಮತ್ತು ಶಿಕ್ಷೆನೂ ಆಗಬೇಕು. ನಮ್ಮ ದೇವರು ಸುಮ್ಮನೆ ಶಿಕ್ಷೆ ಕೊಡದೆ ಪಾಪದಲ್ಲಿದ್ದವರನ್ನು ಬಿಡುಗಡೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಈಗ ಮಕ್ಕಳಾದ ನಾವು ಪಾಪ ಮಾಡಿದ್ವಿ. ಹೆಂಗೆ ಪಾಪ ಮಾಡಿದ್ವಿ ಅಂತ ನಾವು ಮಾಡಿದ್ದಕ್ಕಲ್ಲ, ಆಲ್ರೆಡಿ ಇತ್ತು ಸ್ವಭಾವ. ಸೊ ಇದರಿಂದ, ಈ ಸ್ವಭಾವದಿಂದ ಬಿಡುಗಡೆ ಮಾಡಬೇಕಾಗಿತ್ತು. ಈ ಪಾಪಕ್ಕೆ ಒಂದು ಶಿಕ್ಷೆ ಆಗಬೇಕಾಗಿತ್ತು. ಈಗ ಒಂದು ಕಟ್ಕಟೆ, ಆ ಕಟಕಟೆಯಲ್ಲಿ ತಪ್ಪಿತಸ್ಥನಾಗಿ ನಾನು ನಿಂತಿದ್ದೇನೆ, ಪಾಪ ಮಾಡಿ ನಿಂತಿದ್ದೇನೆ. ಈಗ ಮಾಡಿದ್ದೆಲ್ಲ ಪಾಪದ ಸ್ವಭಾವ ಆಲ್ರೆಡಿ ಇದೆ ನನ್ನೊಳಗಡೆ. ನಾನು ತಪ್ಪಿತಸ್ಥನ ಜಾಗದಲ್ಲಿ ನಿಂತಿದ್ದೇನೆ, ಕಟಕಟೆಯಲ್ಲಿ ತಪ್ಪಿತಸ್ಥನ ಜಾಗದಲ್ಲಿ ನಿಂತಿದ್ದೇನೆ. ಈಗ ಜಡ್ಜ್ ಮುಂದೆ ಸೀಟ್ನಲ್ಲಿ ಕೂತಿದ್ದಾರೆ, ತಪ್ಪಿತಸ್ಥನ ಜಾಗದಲ್ಲಿ ನಾವಿದ್ದೇವೆ. ಈಗ ಪಾಪ ಆಗ್ಬಿಟ್ಟಿದೆ ಆಲ್ರೆಡಿ. ಪಾಪ ಮಾಡಿದ್ದೇವೆ, ಕೊಲೆ ಮಾಡಿದ್ದೇವೆ, ವ್ಯಭಿಚಾರ ಮಾಡಿದ್ದೇವೆ. ಇದಕ್ಕೀಗ ಮರಣದಂಡನೆ ಶಿಕ್ಷೆ. ಈಗ ಜಡ್ಜ್ ಒಂದು ತೀರ್ಮಾನ ಕೊಡಬೇಕೀಗ. ಏನು? ಕಟ್ಟಕಟ್ಟೆಯಲ್ಲಿ ನಿಂತಿದ್ದಂಥ ನನಗೆ ಒಂದು ತೀರ್ಪು ಓಡಿಸ್ಬೇಕು. ಏನಂತ? ನಿನಗೆ ಮರಣದಂಡನೆ. ಯಾಕೆಂದರೆ ನಾನು ಪಾಪಿ. ಜಡ್ಜ್ ಸ್ಥಾನದಲ್ಲಿ ಪರಲೋಕದ ದೇವರಿದ್ದಾರೆ. ಈ ಉದಾಹರಣೆ ನಿಮಗೆ ಅರ್ಥ ಆಗ್ಬೋದು. ಈಗ ತಪ್ಪಿತಸ್ಥನ ಜಾಗದಲ್ಲಿ ನಾವಿದ್ದೇವೆ,
ಪಾಪ ಮಾಡಿ ಕಟ್ಟಕಡೆಯಲ್ಲಿ ನಿಂತಿದ್ದೇವೆ. ಈಗ ಒಂದು ತೀರ್ಪು ಹೊರಡಿಸ್ಬೇಕು. ಏನಂತ? ಈ ಪಾಪ ಮಾಡಿದ ವ್ಯಕ್ತಿಗೆ ಮರಣದಂಡನೆ ಅಥವಾ ಮರಣದ ಶಿಕ್ಷೆ ವಿಧಿಸಬೇಕು. ತೀರ್ಪು ರೆಡಿಯಾಗಿದೆ. ಅರ್ಥ ಆಗ್ತಿದೆ ನಾನು ಹೇಳ್ತಾ ಇರೋದು? ಈಗ ನಾನು ಕಟಕಟೆಯಲ್ಲಿ ನಿಂತಿದ್ದೇನೆ, ತಪ್ಪಿತಸ್ಥನ ಜಾಗದಲ್ಲಿ ನಿಂತಿದ್ದೇನೆ. ಈಗ ತೀರ್ಪು 4 ಗಂಟೆಗೆ ತೀರ್ಪು ಹೊಡ್ತಾ ಇದೆ. ಏನಂತ? ತಪ್ಪಿತಸ್ಥನಾದ ನನಗೆ ಮರಣದಂಡನೆ ತೀರ್ಪು ಓಡಿಸ್ಬೇಕು. ಜಡ್ಜ್ ಜಾಗದಲ್ಲಿ ಪರಲೋಕದ ದೇವರಿದ್ದಾರೆ. ಈಗ ಈ ತಪ್ಪನ್ನು ಫೈಟ್ ಮಾಡ್ತಾ ಇರೋದು ಸೈತಾನ ಆಗಿದ್ದಾನೆ. ಸೈತಾನ ವಿತ್ ಪ್ರೂಫು ಹಿಡ್ಕೊಂಡು ಬಂದಿದ್ದಾನೆ. ವಿತ್ ಪ್ರೂಫ್ ಇದೆ ಸೈತಾನನ ಹತ್ರ. ಈ ವ್ಯಕ್ತಿ ಕಟಕಟೆಯಲ್ಲಿ ನಿಂತಿರುವಂಥ ವ್ಯಕ್ತಿ ಪಾಪ ಮಾಡಿದ್ದಾನೆ. ಅರ್ಥ ಆಗ್ತಾ ಇದೆಯಾ? ಈಗ ಈ ಕಟಕಟೆಯಲ್ಲಿ ನಿಂತಿರುವಂತಹ ವ್ಯಕ್ತಿ ಪಾಪ ಮಾಡಿದ್ದಾನೆ. ಈಗ ಜಡ್ಜ್ ಸ್ಥಾನದಲ್ಲಿ ಪರಲೋಕದ ದೇವರಿದ್ದಾರೆ. ಈಗ ಒಂದು ತೀರ್ಪು ಹೊಡಬೇಕು. ಪರಲೋಕದ ದೇವರು ಅನ್ಯಾಯವಾಗಿ ತೀರ್ಪನ್ನು ಓಡಿಸೋದಿಲ್ಲ. ಲೋಕದಲ್ಲಿರುವ ಜಡ್ಜೇ ಓಡಿಸೋದಿಲ್ಲ. ಪರಲೋಕದ ತಂದೆ ಜಡ್ಜ್ ಸ್ಥಾನದಲ್ಲಿದ್ದಾರೆ. ತಪ್ಪಿತಸ್ಥನ ಜಾಗದಲ್ಲಿ ನಾವಿದ್ದೇವೆ. ಈಗ ಒಂದು ತೀರ್ಪು ಓಡ್ತಾ ಇದೆ. ಈಗ ನಮಗೆ ಮರಣದಂಡನೆ ಡಿಕ್ಲೇರ್ ಆಗ್ತಾ ಇದೆ. ಈಗ ಮರಣದಂಡನೆ ಡಿಕ್ಲೇರ್ ಆದರೆ ನಾವು ಸಾಯಲೇಬೇಕು. ಈ ತೀರ್ಪು ಓಡಿಸ್ಬೇಕಾದರೆ ನ್ಯಾಯಾಧೀಶನಾಗಿ ಪರಲೋಕದ ದೇವರು ಒಂದು ತೀರ್ಪನ್ನು ತೆಗೆದುಕೊಳ್ತಾ ಇದ್ದಾರೆ. ಏನು ಅನ್ಯಾಯವಾಗಿ ಅಲ್ಲ. ಕಟಕಟೆಯಲ್ಲಿದ್ದಂಥ ನನ್ನನ್ನು, ಪಾಪಿಯಾಗಿದ್ದ ನನ್ನನ್ನು ಅಲ್ಲಿ ಒಂದು ಎಕ್ಸ್ಚೇಂಜ್ ನಡೀತದೆ. ಶಿಕ್ಷೆ 100%, ಆದರೆ ಶಿಕ್ಷೆಯನ್ನು ಪ್ರಭು ಯೇಸು ಕ್ರಿಸ್ತರಿಗೆ ವಹಿಸ್ತಾರೆ. ನಾನು ಮರಣದಂಡನೆಗೆ ಒಳಗಾಗಬೇಕಾಗಿತ್ತು. ಅಲ್ಲೊಂದು ಡಿವೈನ್ ಎಕ್ಸ್ಚೇಂಜ್ ಆಗುತ್ತೆ. ಏನಂತ ಹೇಳಿದ್ರೆ, ನನ್ನ ಜಾಗದಲ್ಲಿ ನನ್ನನ್ನು ತೆಗೆದು ಪರಲೋಕದ ತಂದೆ ಯೇಸುವನ್ನು ಅಲ್ಲಿ ನಿಲ್ಲಿಸ್ತಾರೆ. ನಾನು ಶಿಕ್ಷೆಗೊಳಗಾಗಬೇಕಾಗಿತ್ತು, ನಾನು ಗಾಯಗೊಳ್ಳಬೇಕಾಗಿತ್ತು, ನಾನು ಮರಣ ಹೊಂದಬೇಕಾಗಿತ್ತು. ನನ್ನನ್ನು ತೆಗೆದು ಪರಲೋಕದ ದೇವರು ನನ್ನನ್ನು ಉಳಿಸಲಿಕ್ಕೆ ತಮ್ಮ ಏಕೈಕ ಪುತ್ರರಾದ ಯೇಸುವನ್ನು ಅಲ್ಲಿ ನಿಲ್ಲಿಸಿದ್ರು. ಇಲ್ಲದಿದ್ದರೆ ನನಗೆ ಮರಣದಂಡನೆ ಆಗಬೇಕಾಗಿತ್ತು. ನನ್ನನ್ನು ತಪ್ಪಿಸಲಿಕ್ಕೆ ಈಗ ಓದಿ ಯೋಹಾನನ ಶುಭ ಸಂದೇಶ 3ನೇ ಅಧ್ಯಾಯ 16ನೇ ವಾಕ್ಯ. ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರೆ ನೋಡಿ, ಗಮನವಿಟ್ಟು ಕೇಳಿಸ್ಕೊಳ್ಳಿ. ತುಂಬ ಸರಿ, 100 ಸರಿ ಈ ವಾಕ್ಯವನ್ನು ಕೇಳಿಸ್ಕೊಂಡಿರ್ತೇವೆ. ದೇವರು, ಪರಲೋಕದ ದೇವರು ನಮ್ಮನ್ನು ಪ್ರೀತಿಸಿದ್ದು, ಲೋಕದ ಜನರಲ್ಲ. ಆಮೇಲೆ ಪರಲೋಕದ ದೇವರು ಬರೆಯಲ್ಪಟ್ಟಿದೆ. ಲೋಕವನ್ನು ಎಷ್ಟಾಗಿ ಪ್ರೀತಿಸಿದ್ರು ಅಂದರೆ ಅಷ್ಟು ಪ್ರೀತಿ ಮಾಡಿದ್ರು. ಕಟಕಟೆಯಲ್ಲಿ ಪಾಪಿಯಾಗಿ ನಿಂತಿದ್ದ ನನ್ನನ್ನು ಪ್ರೀತಿ ಮಾಡಿದ್ರು. ಬರೀ ಪ್ರೀತಿ ಮಾಡಲಿಲ್ಲ, ಮಗನ ಸ್ಥಾನವನ್ನು ಕೊಟ್ಟರು. ಬರೀ ಪ್ರೀತಿ ಮಾಡಲಿಲ್ಲ, ಮಗನ ಸ್ಥಾನವನ್ನು ಕೊಟ್ಟರು. ತಪ್ಪು ಮಾಡಿದ್ದೆ, ನನಗೇನಾದರೂ ಶಿಕ್ಷೆ ಆಗಬೇಕಾಗಿತ್ತು. ಅಟ್ಲೀಸ್ಟ್ ಏನಾದರೂ ಒಂದು ಶಿಕ್ಷೆ ಆಗಬೇಕಾಗಿತ್ತು. ಶಿಕ್ಷೆನೂ ಕ್ಯಾನ್ಸಲ್ ಆಯಿತು, ಜೊತೆಗೆ ಮಗನ ಸ್ಥಾನವನ್ನು ಕೊಟ್ಟರು. ಪರಲೋಕದ ದೇವರು ಈ ಲೋಕವನ್ನು ಎಷ್ಟಾಗಿ ಪ್ರೀತಿಸಿದ್ರು ಅಂದರೆ ತಮ್ಮ ಏಕೈಕ ಪುತ್ರನನ್ನೇ ಧಾರೆ ಎರೆದರು. ನಮ್ಮನ್ನು ಎಷ್ಟಾಗಿ ಪರಲೋಕದ ದೇವರು ಪ್ರೀತಿಸಿದ್ರು ಅಂದರೆ ತಮ್ಮ ಏಕೈಕ ಪುತ್ರರಾದ ಪ್ರಭು ಯೇಸು ಕ್ರಿಸ್ತರನ್ನು, ಜೀಸಸನ್ನು ಧಾರೆ ಎರೆದರು. ಆ ಕಟಕಟೆಯಲ್ಲಿ ನಿಂತಂಥ ನನ್ನನ್ನು ಆ ಮರಣದಿಂದ ಬಿಡುಗಡೆ ಮಾಡಲಿಕ್ಕೆ ಯೇಸು ಗಾಯಗೊಂಡರು. ಅಲ್ಲಿ ಬೈಬಲ್ ವಾಕ್ಯ ಹೇಳ್ತದೆ, ಗಾಯಗೊಂಡನಾತ ನಮ್ಮ ಪಾಪಗಳ ನಿಮಿತ್ತ. ನಮ್ಮ ಪಾಪದ ನಿಮಿತ್ತ ನಾನು ಗಾಯಗೊಳ್ಳಬೇಕಾಗಿತ್ತು. ನೋಡಿ, ಲೋಕದಲ್ಲಿ ಒಂದು ತೀರ್ಪಿದೆ. ನಾವು ತಪ್ಪು ಮಾಡಿದ್ರೆ ನಮಗೆ ಶಿಕ್ಷೆ. ಹೋಗ್ಬಿಟ್ಟು ಅಲ್ಲಿ ಅವ್ರ ಪಾಪವನ್ನು ನಾನು ಒತ್ಕೊಳ್ತೀನಿ ಅಂತ ಹೇಳಲಿಕ್ಕಾಗ್ತದಾ? ಶಿಕ್ಷೆ ಚೇಂಜ್ ಮಾಡ್ತಾರಾ? ಇದ್ದೀರಾ? ಈಗ ಸಪೋಸ್ ನಾನು ಪಾಪ ಮಾಡಿದೆ, ನನಗೆ ಕೋರ್ಟಿಗೆ ಕರ್ಕೊಂಡೋದ್ರು. ನನ್ನ ಜಾಗದಲ್ಲಿ ಬಂದು ನನ್ನ ಹೆಂಡತಿ ನನ್ನ ಗಂಡನನ್ನು ತಪ್ಪಿಸ್ಲಿಕ್ಕೆ ನಾನು ವಹಿಸ್ಕೊಳ್ತೇನೆ ಜಡ್ಜ್ ಅಂದರೆ ವಹಿಸ್ಕೊಳ್ಳಿಕ್ಕಾಗ್ತದಾ? ಇಲ್ಲ, ಶಿಕ್ಷೆ ನನಗೆ.
ಒಂದು ವೇಳೆ ಹಂಗೆ ವಹಿಸ್ಕೊಳ್ಳಿಕ್ಕೂ ಮನಸ್ಸು ಬರೋದಿಲ್ಲ, ತಿಳ್ಕೊಳ್ಳಿ. ನೀವು ಡೀಪಾಗಿ ಹೋಗಬೇಡಿ. ನನ್ನ ಮೇಲಿರುವಂತಹ ಪಾಪವನ್ನು ನನ್ನ ಕ್ಲೋಸ್ ಫ್ರೆಂಡು, ನಮ್ಮ ನೆಂಟ್ರಿಸ್ಟ್ರು, ನಮ್ಮ ಕುಟುಂಬದವರು ಹೋಗಿ ಒಪ್ಕೊಳ್ಳಿಕ್ಕೆ ರೆಡಿ ಇಲ್ಲ. ಯಾಕೆಂದರೆ ನಾನು ಮಾಡಿದ ಪಾಪವನ್ನು ಮತ್ತೊಬ್ಬರು ವಹಿಸ್ಕೊಳ್ಳಿಕ್ಕೆ ರೆಡಿ ಇಲ್ಲ. ಸಾಧಾರಣದ ಒಂದು ಪಾಪ ಈ ಲೋಕದಲ್ಲಿ, ಅದನ್ನು ಬೇರೆಯವರು ಒತ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಆದರೆ ಪರಲೋಕದ ಯೇಸು ಸ್ವಾಮಿ ನನ್ನ ಪಾಪಗಳನ್ನು ಒತ್ತುಕೊಂಡಾಗಲೇ ಗಾಯಗೊಂಡ್ರು ಅವರು. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ. ಗಾಯಗೊಂಡನಾತ ನಮ್ಮ ಪಾಪಗಳ ನಿಮಿತ್ತ. ನೆಕ್ಸ್ಟ್, ಜರ್ಜರಿತನಾದ ನಮ್ಮ ದ್ರೋಹಗಳ ದೆಸೆಯಿಂದ. ಜಜ್ಜರಿತನಾದ. ಜಜ್ಜದಂದ್ರೆ ಹೆಂಗೆ? ಒಂದು ನಿಂಬೆಹಣ್ಣು ಇಟ್ಬಿಟ್ಟು ಹೊಡಿರಿ ಹಿಂಗೆ, ಅದಕ್ಕೆ ಜಜ್ಜದ್ ಅನ್ನೋದು. ಏನಾಗ್ತದೆ ಅದು? ಜಜ್ದಾಗ ಏನಾಗುತ್ತೆ? ಹೋಯ್ತು, ಹಂಗೆ ಪಚಡಿ ಆಗುತ್ತೆ ಅಂತಲ್ಲ, ಹಂಗೆ ಅಂಟ್ಕೊಳ್ತದೆ. ಊಹೆ ಮಾಡಿ ನೋಡ್ಕೊಳ್ಳಿ, ಯೇಸು ಸ್ವಾಮಿ ಜಜ್ಜರಿತರಾದರು. ಅವರ ದೇಹದಲ್ಲಿ ಯಾವ ಜಾಗದಲ್ಲೂ ಖಾಲಿ ಇಲ್ಲ, ಎಲ್ಲ ಕಡೆ ಬಾಸುಂಡೆ. ನನಗೆ ಬೀಳಬೇಕಾಗಿದ್ದು ಹೊಡೆತ ಅದು. ಇಲ್ಲಿ ಕುಳಿತಿರುವಂತಹ ದೇವರ ಮಕ್ಕಳಿಗೆ ಬೀಳಬೇಕಾಗಿದ್ದ ಹೊಡೆತ ಅದು. ಯಾಕೆಂದರೆ ಪಾಪಿಗಳಾಗಿದ್ವಿ ನಾವು. ನಾನು ಆ ಹೊರೆಯನ್ನು ಒತ್ಕೊಳ್ಬೇಕಾಗಿತ್ತು. ಪ್ರಭು ಯೇಸು ಕ್ರಿಸ್ತರು ಒತ್ಕೊಂಡ್ರು. ಬೈಬಲ್ ವಾಕ್ಯ ಹೇಳ್ತದೆ, ಗಾಯಗೊಂಡನಾತ ನಮ್ಮ ಪಾಪಗಳ ನಿಮಿತ್ತ, ಜಜ್ಜರಿತನಾದ ನಮ್ಮ ದ್ರೋಹಗಳ ನಿಮಿತ್ತ. ನಾನು ಮಾಡಿದ್ದು ದ್ರೋಹ, ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಡೆದಿದ್ದು ನಾನು, ಆಜ್ಞೆಯನ್ನು ಮೀರಿದ್ದು ನಾವು. ನಾನು ದೇವರ ವಿರುದ್ಧವಾಗಿ ದ್ರೋಹ ಮಾಡಿದ್ದು. ಬೈಬಲ್ ವಾಕ್ಯ ಹೇಳ್ತದೆ, ಜಜ್ಜರಿತರಾದರು ನನ್ನ ದ್ರೋಹಗಳ ನಿಮಿತ್ತ. ನಾನು ಮಾಡಿದಂಥ ದ್ರೋಹದ ನಿಮಿತ್ತ ಅವರು ಜಜ್ಜರಿತರಾಗ್ತಿದ್ದಾರೆ. ನಾನು ಜಜ್ಜರಿತನಾಗಬೇಕಾಗಿತ್ತು. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ. ನೆಕ್ಸ್ಟ್ ವಾಕ್ಯ, ಶಿಕ್ಷೆಗೊಳಗಾದ ನಮ್ಮ ರಕ್ಷೆಗಾಗಿ. ಶಿಕ್ಷೆಗೊಳಗಾದರು. ಯಾರ ರಕ್ಷಣೆಗಾಗಿ? ನಮ್ಮ ರಕ್ಷಣೆಗಾಗಿ. ನಮ್ಮನ್ನು ರಕ್ಷಿಸಲೇಬೇಕಾಗಿತ್ತು. ರಕ್ಷಣೆ ಆಗಬೇಕಾಗಿತ್ತು. ಅನೇಕ ಪ್ರವಾದಿಗಳು ಬಂದರು, ರಕ್ಷಣೆ ಆಗಲಿಲ್ಲ. ಬಲಿ ಕೊಟ್ಟರು, ರಕ್ಷಣೆ ಆಗಲಿಲ್ಲ. ರಕ್ತ ಕೊಟ್ಟರು, ರಕ್ಷಣೆ ಆಗಲಿಲ್ಲ. ಕುರಿ ಬಲಿ ಕೊಟ್ಟರು, ರಕ್ಷಣೆ ಆಗಲಿಲ್ಲ. ನಾನು ರಕ್ಷಣೆ ಹೊಂದಿಕೊಳ್ಬೇಕಾಗಿತ್ತು. ಕೆಲವು ಸರಿ ಹೇಳ್ತೀವಲ್ಲ ನಾವು, ನಾನು ರಕ್ಷಣೆ ಹೊಂದ್ಕೊಂಡಿದ್ದೇನೆ ಅಂತ. ನಾನು ರಕ್ಷಣೆ ಹೊಂದಿಕೊಳ್ಬೇಕಾಗಿತ್ತು. ಅದಕ್ಕೆ ಒಂದು ಶಿಕ್ಷೆ ಇತ್ತು. ನಾನು ರಕ್ಷಣೆ ಹೊಂದಿಕೊಳ್ಳಿಕ್ಕೆ ಒಂದು ಶಿಕ್ಷೆ ಇತ್ತು. ಇಲ್ಲ ಅಂದರೆ ರಕ್ಷಣೆ ಹೊಂದಿಕೊಳ್ಳೋ ಹಾಗೆ ಇಲ್ಲ. ನಾನು ರಕ್ಷಣೆ ಹೊಂದಿಕೊಳ್ಳಿಕ್ಕೆ ಶಿಕ್ಷೆಗೊಳಗಾದರು. ಯೇಸು ಶಿಕ್ಷೆಗೊಳಗಾದರು. ಜೀಸಸ್ ಶಿಕ್ಷೆಗೊಳಗಾದರು. ಓದಿ. ಪೆಟ್ಟು ತಿಂದ ನಮ್ಮ ಸ್ವಸ್ಥತೆಗಾಗಿ. ಪೆಟ್ಟು ತಿಂದರು ನನ್ನ ಸ್ವಸ್ಥತೆಗಾಗಿ. ಅನೇಕ ಜನರಿಗೆ ಸ್ವಸ್ಥತೆ ಅವಶ್ಯಕತೆ ಇದೆ. ಅಂದರೆ ಆ ಹೀಲಿಂಗಿಗೆ ಒಂದು ಪೆಟ್ಟು ತಿನ್ನಬೇಕಾಗಿತ್ತು, ಸ್ವಸ್ಥತೆಗೆ ಪೆಟ್ಟು ತಿನ್ನಬೇಕಾಗಿತ್ತು. ಅದಕ್ಕೆ ಈಗ ಓದಿದ ಎಲ್ಲ ವಾಕ್ಯಗಳಲ್ಲಿ ಯೇಸು ಸ್ವಾಮಿ ಅದನ್ನು ಅನುಭವಿಸಿದ್ರು. ಯೇಸು ಸ್ವಾಮಿ ಜಜ್ಜರಿತರಾದರು. ಯೇಸು ಸ್ವಾಮಿ ಪೆಟ್ಟು ತಿಂದರು. ನನ್ನ ಸ್ವಸ್ಥತೆಗಾಗಿ ಅವರು ಪೆಟ್ಟು ತಿಂದಿದ್ದಾರೆ. ನೋಡಿ, ಅವರ ದೇಹದಲ್ಲಿ ಎಲ್ಲ ಕಡೆಗೂ ಗಾಯ ಆಗಿದೆ. ಕಣ್ಣುಗುಡ್ಡೆ ಗಾಯ ಆಯಿತು. ಮುಳ್ಳಿನ ಕಿರೀಟವನ್ನು ಇಟ್ಟರು, ಮೆದುಳಿಗೆ ಟಚ್ ಆಯಿತು, ಕಣ್ಣಿಗೆ ಟಚ್ ಆಯಿತು, ತಲೆ ಬುರುಡೆಗೆ ಟಚ್ ಆಯಿತು. ಚೂರಿ ತಗೊಂಡು ಹೊಟ್ಟೆಗೆ ಚುಚ್ಚಿದ್ರು. ಕಿಡ್ನಿ ಲಿವರಿಗೆ ಡ್ಯಾಮೇಜ್ ಆಯಿತು, ಪಕ್ಕೆ ಎಲುಬಿಗೆ ಡ್ಯಾಮೇಜ್ ಆಯಿತು, ಕೈಗಳು ಕಾಲುಗಳು ಎಲ್ಲ ಕಡೆಗೆ ಡ್ಯಾಮೇಜ್ ಆಯಿತು. ಡ್ಯಾಮೇಜ್ ಆಯಿತು ಅಂದರೆ ರಕ್ತ ಹರಿದು ಬರ್ತಾಯಿದೆ. ಒಂದೊಂದು ಜಾಗವೂ ಉಳಿದಿಲ್ಲ, ಒಂದೊಂದು ಸ್ಥಳಗಳು ಉಳಿದಿಲ್ಲ. ಎಲ್ಲ ಕಡೆಗೆ ಅವರು ಪೆಟ್ಟು ತಿಂದಿದ್ದಾರೆ. ನನ್ನ ದೇಹದಲ್ಲಿರುವಂಥ ಒಂದೊಂದು ಅಂಗಾಂಗಗಳು ಶಿಲುಬೆಯಲ್ಲಿ ಯೇಸು ಸ್ವಾಮಿ ಪೆಟ್ಟು ತಿಂದಿದ್ದಾರೆ. ಕಿಡ್ನಿ ಸೌಖ್ಯಕ್ಕಾಗಿ
ಯೇಸು ಸ್ವಾಮಿ ಕಿಡ್ನಿಗೆ ಪೆಟ್ಟು ಬಿತ್ತು. ನನ್ನ ಲಿವರ್ ಸೋಕಿಗಾಗಿ ಯೇಸು ಸ್ವಾಮಿಯ ಲಿವರಿಗೆ ಪೆಟ್ಟು ಬಿತ್ತು. ನನ್ನ ಕಣ್ಣು ಸೋಕಿಗಾಗಿ ಯೇಸು ಸ್ವಾಮಿಯ ಕಣ್ಣಿಗೆ ಪೆಟ್ಟು ಬಿತ್ತು. ನನ್ನ ಬ್ರೈನ್ ಕ್ಯಾನ್ಸರ್, ಹೃದಯಕ್ಕೆ ಸಂಬಂಧಪಟ್ಟಂಥ ಕಾಯಿಲೆ, ಅಲರ್ಜಿ ಕಾಯಿಲೆ, ದೇಹದಲ್ಲಿರುವಂಥ ಅಲರ್ಜಿ ಕಾಯಿಲೆಗೆ ಅವರ ಚರ್ಮ, ನನ್ನ ದೇಹದಲ್ಲಿರುವಂಥ ಸ್ಕಿನ್ ಮೇಲಿರುವಂಥ ಅಲರ್ಜಿಗೋಸ್ಕರ ಅವರ ಇಡೀ ದೇಹ ಜಿನುಗುತ್ತಾಯಿತು. ಕಾರಣ ಮೂಲ್ಕಿಯಲ್ಲಿರುವಂಥ ಪ್ರತಿಯೊಬ್ಬೊಬ್ಬರ ಸ್ಕಿನ್ ಅಲರ್ಜಿ ಸೋಕ್ಯಕ್ಕಾಗಿ. ಅವರ ಕಿಡ್ನಿ ಡ್ಯಾಮೇಜ್ ಆಯಿತು, ಕಿಡ್ನಿಗೆ ಹೊಡೆತ ಬಿತ್ತು. ಮೂಲ್ಕಿಯಲ್ಲಿ ಈ ಪ್ರಾರ್ಥನೆ ನೋಡುತ್ತಿರುವಂಥ, ಕೇಳುತ್ತಿರುವಂಥ, ಕುಳಿತಿರುವಂಥ ಒಬ್ಬೊಬ್ಬರ ಕಿಡ್ನಿ ಸೋಕಿಗಾಗಿ ಅವರ ಕಿಡ್ನಿಗೆ ಪೆಟ್ಟು ತಿಂದರು. ಹೊಡೆತ ಬೀಳಬೇಕಾಗಿತ್ತು ಸ್ಪೇರ್ ಪಾರ್ಟ್ಸಿಗೆ. ಯಾಕೆಂದರೆ ಅದು ಎಲ್ಲ ಪಾಪದಿಂದ ಸೃಷ್ಟಿಯಾಗಿತ್ತು. ಎಲ್ಲ ಪಾಪದಿಂದ, ಪಾಪದ ಸ್ವಭಾವದಿಂದ ಹೊರಗಡೆ ಬಂದಿದ್ದದು. ಅದೆಲ್ಲ ಹೊಸದಾಗಿ ಸೃಷ್ಟಿಯಾಗಬೇಕಾಗಿತ್ತು. ಅದು ಸಮಾಧಿ ಮಾಡಬೇಕಾಗಿತ್ತು. ನನ್ನ ಕಿಡ್ನಿಯನ್ನು ಸಮಾಧಿ ಮಾಡಬೇಕಾಗಿತ್ತು. ನನ್ನ ಲಿವರ್ ಸಮಾಧಿ ಆಗಬೇಕಾಗಿತ್ತು. ಹೊಸದಾಗಿ ಸೃಷ್ಟಿಯಾಗಬೇಕಾಗಿತ್ತು. ಹಾಗಾಗಿ ಆ ಕಿಡ್ನಿಗೆ ಪೆಟ್ಟು ಬಿತ್ತು. ಒಂದೊಂದು ಜಾಗಕ್ಕೆ ಹೊಡೆತ ಬಿತ್ತು. ಚರ್ಮ, ಕಣ್ಣು, ಮೂಗು, ಬಾಯಿ, ತಲೆ, ಮೆದುಳು, ಅವರ ಶಿರದ ಮೇಲೆ ಮುಳ್ಳಿನ ಕಿರೀಟ ಇಡ್ತಾರೆ. 6ರಿಂದ 9 ಇಂಚು. ಬರೀ ಮುಳ್ಳಿನ ಕಿರೀಟ ಅಲ್ಲ, ವಿಷಪೂರಿತ ಮುಳ್ಳಿನ ಕಿರೀಟ. ಅದು ಟಚ್ ಆದರೆ ಪಾಯ್ಸನ್. ಅದು ಒಳಗಡೆಗೆ, ರಕ್ತದ ಒಳಗಡೆಗೆ ಟಚ್ ಆದರೆ ಪಾಯ್ಸನ್. ಆ ಮುಳ್ಳಿನ ಕಿರೀಟವನ್ನು ಅವರ ತಲೆ ಮೇಲಿಟ್ಟು ಪ್ರೆಸ್ ಮಾಡ್ತಾರೆ. ಹಾಗೆ ಒಳಗಡೆ ಹೋಗ್ತದೆ. ಹಾಗೆ ಮೆದುಳು ಒಳಗಡೆ ಹೋಗುತ್ತೆ, ತಲೆ ಬುರುಡೆ ಒಳಗಡೆ ಹೋಗುತ್ತೆ. ಆಗ ಮೂಲ್ಕಿಯಲ್ಲಿರುವಂತಹ ಪ್ರತಿಯೊಬ್ಬೊಬ್ಬರ ಡಿಪ್ರೆಷನ್ ಕಾಯಿಲೆ ಸೋಕೆ ಆಯಿತು. ಓ ರೀ ಕಾತಲೋರಸ್, ಥ್ಯಾಂಕ್ ಯು ಜೀಸಸ್. ಅವರ ಶಿರದ ಮೇಲೆ ಮುಳ್ಳಿನ ಕಿರೀಟ ಇಟ್ಟು ಪ್ರೆಸ್ ಮಾಡಿದಾಗ ಎಲ್ಲ ಡಿಪ್ರೆಷನ್ ಒಮ್ಮೆಗೆ ಕ್ಲೋಸ್ ಆಯಿತು. ನನ್ನ ತಲೆ ಮೇಲೆ ಮುಳ್ಳಿನ ಕಿರೀಟ ಇಟ್ಟು ಪ್ರೆಸ್ ಮಾಡಬೇಕಾಗಿತ್ತು ಸೋಕಿಕ್ಕಾಗಿ. ಅವರು ಅಲ್ಲಿ ಪ್ರೆಸ್ ಆಯಿತು, ನನಗೆ ಹೀಲಿಂಗ್ ಆಯಿತು. ಅನುಭವಿಸಿದ್ದು ಅವರು, ಸೋಕೆ ಆಗಿದ್ದು ನನಗೆ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. Hallelujah. ಥ್ಯಾಂಕ್ ಯು ಜೀಸಸ್. Thank you, Jesus. ಥ್ಯಾಂಕ್ ಯು ಫಾದರ್. Thank you, Father. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. Thank you, Holy Spirit. ಅಲ್ಲಿ ಅವರ ಹೃದಯಕ್ಕೆ ಚುಚ್ಚಿದ್ರು, ಹೊಡೆದ ಬಿತ್ತು. ಮೂಲ್ಕಿಯಲ್ಲಿ ಈ ಧ್ಯಾನವನ್ನು ನೋಡುತ್ತಿರೋ ಒಬ್ಬೊಬ್ಬರ ಹೃದಯದಲ್ಲಿರುವಂಥ ಬ್ಲಾಕ್ ಹೀಲಿಂಗ್ ಸಂಭವಿಸಿತು. ಚುಚ್ಚಿದ್ದು ಅವರಿಗೆ, ಹೀಲಿಂಗ್ ಆಗಿದ್ದು ನನಗೆ. ಈ ವಾಕ್ಯದ ಒಳಗಡೆ ಹೋಗ್ರಿ. ಈಗ ಅವರ ಬೆನ್ನಿಗೆ ಚಾಟಿ ತಗೊಂಡು ಹೊಡೆದ್ರು. ಹೊಡೆದಾಗ ಬೆನ್ನಿನ ಚರ್ಮ ಹಾಗೆ ಕಿತ್ಕೊಂಡು ಬಂತು ಹೊರಗಡೆ. ಹೊಡೆದು ಎಳಿಬೇಕಾದ್ರೆ ಹಾಗೆ ಸ್ಕಿನ್ ಸಮೇತ ದೇಹದಲ್ಲಿ ಚರ್ಮ ಕಿತ್ಕೊಂಡು ಬಂತು. ಆಗ ನನ್ನ ದೇಹದಲ್ಲಿರುವಂಥ ಬ್ಯಾಕ್ ಪೇನ್ ಅದರ ಜೊತೆಯಲ್ಲಿ ಕಿತ್ಕೊಂಡು ಹೊರಗಡೆ ಬಂತು. ಒಂದು ಜಾಗದಲ್ಲಿ ಅವರಿಗೆ ಕೊರಡೆ ತಗೊಂಡು ಹೊಡಿತಾರೆ. ಕೊರಡೆ ಆ್ಯಂಕರ್, ಅದಂತೂ ಊಹಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಮೊಬೈಲ್ನಲ್ಲಿದ್ದರೆ ಅದೊಂದು ಕೊರಡೆದೊಂದು ಪಿಕ್ಚರ್ ತೆಗೀರಿ. ಆ ಕೊರಡೆಯನ್ನು ತೆಗೆದು ಹೊಡಿತಾರೆ. ಓ, ಅವರ ದೇಹಕ್ಕೆ ಹೋಗಿ ಹ್ಯಾಂಗ್ ಆಗತ್ತೆ, ಹಿಂಗೆ ಕೊಕ್ಕೆ ಸಿಗುತ್ತೆ, ಸರ್ ಅಂತ ಹೇಳ್ತಾರೆ. ಆಗ ಅದನ್ನೊಂದು ಟ್ರಯಲ್ ನೋಡ್ತಾರೆ. ಹೊಡೆದು ಒಂದು ಮರಕ್ಕೆ ಹೊಡೆದು ಎಳಿಬೇಕಾದ್ರೆ ಮರದ ಆ ಇದು ಕಿತ್ಕೊಂಡು ಬರ್ತದೆ. ಅದನ್ನು ತೆಗೆದು ಯೇಸು ಸ್ವಾಮಿಯ ದೇಹಕ್ಕೆ ಹೊಡೆದು ಎಳೆದಾಗ ಹಂಗೆ ಸ್ಕಿನ್ ಮಟನ್ ಹಂಗೆ ಕಿತ್ಕೊಂಡು ಬರ್ತದೆ. ಪ್ರೀತಿಯ ಸಹೋದರ ಸಹೋದರಿ, ನನ್ನ ಸೌಖ್ಯಕ್ಕಾಗಿ ಅವರು ಛಿದ್ರವಾಗ್ತಾ ಇದ್ದಾರೆ ದೇಹ. ಅವರ ಕೈಗಳು ಶಿಲುಬೆಗೆ ಇಟ್ಟು ಮೊಳೆ ತಗೊಂಡು ಸುತ್ತಿಗೆ ತಗೊಂಡು ಹೊಡಿತಾರೆ. ಹಾಗೆ ಈ ಕಡೆಯಿಂದ ಆ ಕಡೆಗೆ ಬೋನ್ ಒಳಗಡೆಯಿಂದ ಪಾಸ್ ಆಗುತ್ತೆ. ಆ ಕಡೆ 2 ಕಾಲುಗಳನ್ನು ಹಿಡಿದು
ಮೊಳೆ ತೆಗೆದು ಸುತ್ತಿಗೆ ತೆಗೆದು ಹೊಡಿತಾರೆ, ಹಂಗೆ ಸ್ಕಿನ್ನು ಬೋನು ಎಲ್ಲ ಒಳಗಡೆ ಸೇರಿ ಮರಕ್ಕೆ ಹೋಗಿ ಹೊಡ್ಕೊಳ್ತದೆ. ಹೀಲಿಂಗ್ ಸಂಭವಿಸ್ತಾ ಇದೆ ಇಲ್ಲಿಗ. ಈ ಸನ್ನಿವೇಶದ ಒಳಗಡೆ ಹೋಗ್ರಿ. ಕೊರಡೆಯಲ್ಲಿ ಒಡೆದು ದೇಹ ಎಳಿತರಿಗೆ ಸರ್ ಅಂತಂಗೆ ಚರ್ಮ ಕಿತ್ಕೊಂಡು ಬರ್ತದೆ. ವಾಲಂಟಿಯರ್ಸ್ ನನ್ನ ಹತ್ರ ಬನ್ನಿ. ಸರ್ ಅಂತಾಗೆ ಒಡೆದ ದೇಹದಲ್ಲಿ ಎಳೆದಾಗ ಹಾಗೆ ಮಟನ್ ಸಮೇತ ಕಿತ್ಕೊಂಡು ಬರ್ತದೆ. ರೈಟ್ ಸೈಡ್ 8ನೇ ಲೈನಿಗೆ ಹೋಗಿ ನಿಂತ್ಕೊಳ್ಳಿ. ಇಲ್ಲಿಂದ 8ನೇ ಚೇರ್, ಇಲ್ಲಿ ಹಾಂ. ಯೇಸು ಸ್ವಾಮಿ ಗಾಯಗೊಂಡ್ರು, ಜರ್ಜರಿತರಾದರು, ಶಿಕ್ಷೆಗೊಳಗಾದರು. ಅವರು ಒಂದು ಹೀಲಿಂಗ್ ಸಂಭವಿಸ್ತಾ ಇದೆ ಇಲ್ಲಿ. ಕೊರಡೆ ಹೊಡೆದು ಎಳಿಬೇಕಾದ್ರೆ ಪ್ರೀತಿಯ ಸಹೋದರ ಸಹೋದರಿ, ನಿನ್ನ ಡಿಪ್ರೆಷನ್, ನಿನ್ನ ಮಾನಸಿಕ ರೋಗ, ನಿನ್ನ ಈ ಲೋಕದ ಎಲ್ಲ ಕ್ಯಾರೆಕ್ಟರ್ ಅದರೊಳಗಡೆ ಇತ್ತು, ಎಳೆದಾಗ ಯೇಸು ಸ್ವಾಮಿಯ ಸ್ಕಿನ್ ಆಗಿ ಕಿತ್ಕೊಂಡು ಬರ್ತಾ ಇದೆ. ಅವರ ಕಣ್ಣಿಗೆ ಕಣ್ಣು ಗುಡ್ಡೆ ಹೊರಗಡೆ ಬಂದಿದೆ. ಕೀರ್ತನೆಯಲ್ಲಿ ದೇವರ ವಾಕ್ಯ ಹೇಳ್ತದೆ, ಅವರ ಎದೆಯ ಭಾಗ ಮೇಣದ ಬತ್ತಿಯ ರೀತಿಯಲ್ಲಿ ಚಿನುಗುತ್ತಾ ಇತ್ತು. ಕಣ್ಣು ಮುಚ್ಚಿ ಎಲ್ಲರೂ. ಅವರ ದೇಹ ಚಿನುಗುತ್ತಾ ಇತ್ತು, ಎದೆ ಭಾಗ ಚಿನುಗುತ್ತಾ ಇತ್ತು. ನನ್ನ ದೇಹದ ಚರ್ಮ ಜಿನುಗಬೇಕಾಗಿತ್ತು, ನನ್ನ ಕಣ್ಣುಗುಡ್ಡೆಗೆ ಹೊಡೆತ ಬೀಳಬೇಕಾಗಿತ್ತು, ನಾನು ಶಿಲುಬೆಗೆ ಏರಬೇಕಾಗಿತ್ತು, ನನ್ನ ತಲೆ ಮೇಲೆ ಮುಳ್ಳಿನ ಕಿರೀಟ, ಚಾಟಿಯ ಹೊಡೆತ. ಜೇಸು 2026 ವರ್ಷಗಳ ಹಿಂದೆ ಶಿಲುಬೆಯ ಮರವನ್ನೇರಿದರು, ಗಾಯಗೊಂಡ್ರು ಅವರು. ಇದು ಅಮೂಲ್ಯವಾದ ಸಮಯ. ಊಹೆ ಮಾಡಿ ನೋಡಿಕೊಳ್ಳಿ. ಕಣ್ಣು ಮುಚ್ಚಿ ಕಣ್ಣು ತೆಗೆದೊಳಗಡೆಗೆ ಪಾಪ ಮಾಡಿ ಬಿದ್ದು ಹೋಗ್ತಾ ಇದ್ದೀವಿ. ಅವರ ದೇಹದಲ್ಲಿ ಯಾವ ಜಾಗದಲ್ಲೂ ಕೂಡ ಖಾಲಿ ಇಲ್ಲ. ಒಡೆದು ಎಳಿತಾ ಇದ್ದಾರೆ, ಹಾಗೆ ಒಡೆದು ಎಳಿತಾ ಇದ್ದಾರೆ. ಎಳೆದಾಗ ಅವರ ದೇಹ ಎಲ್ಲ ಕಿತ್ಕೊಂಡು ಬರ್ತಾ ಇದೆ, ಚಿನುಗುತ್ತಾ ಇದೆ. ಆಗ ಒಂದು ವರ್ಡ್ ಹೇಳ್ತಾರೆ ಯೇಸು ಸ್ವಾಮಿ, ಅಪ್ಪ ಪಿತನೇ, ಸಾಧ್ಯವಾದರೆ ಈ ಕಷ್ಟದ ಕೊಡವನ್ನು ನನ್ನಿಂದ ತೆಗೆದು ಬಿಡಿ. ನನ್ನ ಚಿತ್ತದಂತೆ ಅಲ್ಲ, ನಿಮ್ಮ ಚಿತ್ತದಂತೆ ನೆರವೇರಲಿ. ಪಾಪ ತುಂಬಿ ತುಳುಕಿತ್ತು ಈ ಲೋಕದಲ್ಲಿ. ಡಿಪ್ರೆಷನ್, ಮಾನಸಿಕ ರೋಗ, ಬಾಧೆ, ಸ್ಕಿನ್ ಅಲರ್ಜಿ, ಯಾರೂ ಬರಲಿಲ್ಲ ನಿನ್ನನ್ನು ನನ್ನನ್ನು ಕಾಪಾಡಲಿಕ್ಕೆ. ಯೇಸು ಇಳಿದು ಬಂದರು, ಜೇಸು ಇಳಿದು ಬಂದರು. ಈ ವಾಕ್ಯವನ್ನು ಆಲಿಸುತ್ತಿರುವ ಸಹೋದರ ಸಹೋದರಿ, ನಿನ್ನ ಪರವಾಗಿ ಯಾರು ಬರಲಿಲ್ಲ, ಬರೋದು ಇಲ್ಲ. ಒಬ್ಬರೇ ಬಂದಿತ್ತು, ಜೀಸಸ್ ಕ್ರೈಸ್ಟ್ ಆಫ್ ನಜರೇತ್. ನಿನ್ನ
ಗರ್ಭಕೋಶದ ಸೌಖ್ಯಕ್ಕಾಗಿ ಅವರು ಶಿಕ್ಷೆಗೊಳಗಾದರು. ಕಣ್ಮುಚ್ಚಿ ಎಲ್ಲರೂ ಕೂಡ. ಯೇಸು ನಿನ್ನನ್ನು ಸ್ಪರ್ಶಿಸ್ತಾ ಇದ್ದಾನೆ. ಆ ಸಹೋದರನ ಎದ್ದು ನಿಲ್ಲಿಸಿ, ಹಾಗೆ ಎದ್ದು ನಿಂತುಕೊಳ್ಳಿ. ದೇವರ ಸ್ಪರ್ಶ ನಿಮ್ಮ ಒಳಗಡೆಗೆ. ಸಹೋದರಿ ಕಣ್ಮುಚ್ಚಿ. ನಿನ್ನ ಡಿಪ್ರೆಷನ್ ಕಾಯಿಲೆ ಈಗ 1 ನಿಮಿಷ ಸಮಯ ಕೊಡ್ತೀನಿ ನಾನು. ಒಂದೇ 1 ನಿಮಿಷ. ಯೇಸು ನಿಮ್ಮ ಬಾಧೆಗಳನ್ನು ಹೊತ್ತುಕೊಂಡು ಚಚ್ಚರಿತರಾದರು. ಒಂದು ಶಕ್ತಿ ನಿಮ್ಮ ಒಳಗಡೆಗೆ ಚಲಿಸ್ತಾ ಇದೆ. ಶಿಲುಬೆಯ ಶಕ್ತಿ ಚಲಿಸ್ತಾ ಇದೆ. ಹಿಡ್ಕೊಳ್ಳಿ ಅವ್ರನ್ನ. ದೇವರ ಶಕ್ತಿ ಚಲಿಸ್ತಾ ಇದೆ ನಿಮ್ಮ ಒಳಗಡೆಗೆ. ಅದ್ಭುತ ಕಾರ್ಯಗಳು ಸಂಭವಿಸ್ತದೆ ಈಗ. ಒಂದು ಶಕ್ತಿ ಚಲಿಸ್ತಾ ಇದೆ ಇಲ್ಲಿ. ದೇವರ ಶಕ್ತಿಯಲ್ಲಿ ಚಲಿಸ್ತಾ ಇದೆ. Touch in the name of Jesus. ಪ್ರೀತಿ ಸ್ವರೂಪಿ ಯೇಸುವೆ, ನಿನ್ನ ಪ್ರೀತಿ ಎಂದೆಂದು ಶಾಶ್ವತವೇ. ಪ್ರೀತಿ ಎಲ್ಲರೂ ಮಾತನಾಡಿ. ಯೇಸುವೆ, ನಿನ್ನ ಪ್ರೀತಿ ಎಂದೆಂದು ಶಾಶ್ವತವೇ. ಯೇಸುವೆ, 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 ನನ್ನೇಸುವೆ. ಯೇಸುವೆ, ಯೇಸುವೆ, ಯೇಸುವೆ. ಕಣ್ಮುಚ್ಚಿ 2 ಕರಗಳನ್ನು ಮೇಲಕ್ಕೆ. ಎಲ್ಲರೂ ಕರಗಳನ್ನು ಮೇಲಕ್ಕೆ ಎತ್ತೋಣ. ಪ್ರೀತಿ ಸ್ವರೂಪಿ ಮಕ್ಕಳ ಒಳಗಡೆಗೆ ದೇವರ ಕಾರ್ಯ ನಿನ್ನ ಪ್ರೀತಿ ಈ ಸಮಯ ಉಂಟಾಗಲಿ. ಶಾಶ್ವತವೇ. ಅವರ ಪ್ರೀತಿಯ ಒಳಗಡೆಗೆ ತುಂಬಿಕೊಳ್ಳಿ. ಸ್ವರೂಪಿ ಅನುಭವಿಸಿ ದೇವರ ಪ್ರೀತಿಯನೇ ಸಮಯ. ನಿನ್ನ ಪ್ರೀತಿ ಎಂದೆಂದು ಶಾಶ್ವತವೇ. ಯೇಸುವೆ, ಯೇಸು, ಯೇಸುವೆ, ಯೇಸುವೆ, ನನ್ನೇಸುವೆ. ದಾಹದಿಂದ ಜೇಸು, 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 ಮೋಜ ಜೇ. ಮತ್ತೊಮ್ಮೆ ದಾಹದಿಂದ ಎಲ್ಲರೂ ಕೂಡ ಜೇಸು, 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 ಮೋಜ ಜೇಸು. ಪ್ರೀತಿ ಸ್ವರೂಪಿ ಯೇಸುವೆ, ನಿನ್ನ ಪ್ರೀತಿ ಎಂದೆಂದು ಶಾಶ್ವತವೇ. ಅನುಭವಿಸ್ತಾ ಎಲ್ಲರೂ ಪ್ರೀತಿ ಸ್ವರೂಪಿ ಚಚ್ಚರಿತರಾದರು. ಯೇಸುವೆ, ನಿನ್ನ ಪ್ರೀತಿ ಎಂದೆಂದು ಶಾಶ್ವತವೇ. ಯೇಸು ಸಹೋದರನನ್ನು ಸ್ಪರ್ಶಿಸ್ತಾ ಇದ್ದಾರೆ. ಕೈಗಳನ್ನು ಮೇಲಕ್ಕೆತ್ತಿ. ಯೇಸು ನಿಮ್ಮನ್ನು ಸ್ಪರ್ಶಿಸ್ತಾ ಇದ್ದಾರೆ ಸಹೋದರ. ದೇವರ ಶಕ್ತಿ ನಿನ್ನ ಒಳಗಡೆಗೆ ತುಂಬಿಕೊಳ್ತಾ ಇದೆ. ಶಿಲುಬೆಯಲ್ಲಿ ಚಚ್ಚರಿತರಾದರವರು ಪೆಟ್ಟು ತಿಂದಿದ್ದಾರೆ ನಿನ್ನ ರಕ್ಷಣೆಗಾಗಿ. ಬಿಡುಗಡೆಹೊಂದಿಕೊಳ್ಳಿ ಸಮಯ. ಮಗನ ಒಳಗಡೆ ಇರುವ ಕಣ್ಣೀರು ನಜರೇತಿನ ಯೇಸು ನಾಮದಲ್ಲಿ ಆಜ್ಞಾಪಿಸ್ತಾ ಇದ್ದೇನೆ. ಅವರು ಈ ಮಗನಿಗೋಸ್ಕರ ಶಿಕ್ಷೆಗೊಳಗಾಗಿದ್ದಾರೆ. ದ ಪವರ್ ಆಫ್ ಜೀಸಸ್. ದೇವರ ಶಕ್ತಿ ಈಗ ಚಲಿಸಲಿ.
ದೇವರ ಶಕ್ತಿ ಚಲಿಸಲಿ ಸಮಯ, ದೇವರ ಶಕ್ತಿ ಚಲಿಸಲಿ ಸಮಯ. ಓ ರಬ ಶಖೆರೆ ತೆಲೋರ, ಯೇಸು ನಿನ್ನನ್ನು ಮುಟ್ಟುತ್ತಾ ಇದ್ದಾರೆ ಸಹೋದರ. 2 ನಿಮಿಷದಲ್ಲಿ ಒಂದು ಸೌಖ್ಯ ಸಂಭವಿಸ್ತದೆ ನಿಮ್ಮ ಒಳಗಡೆಗೆ. ನಾನು ನೋಡ್ತಾ ಇದ್ದೇನೆ, ದೇವರ ಶಕ್ತಿ ನಿಮ್ಮ ಒಳಗಡೆಗೆ ತುಂಬಿಕೊಳ್ತಾ ಇದೆ. 2 ನಿಮಿಷದಲ್ಲಿ ಒಂದು ಅದ್ಭುತ ಕಾರ್ಯ ಇಲ್ಲಿ ಸಂಭವಿಸ್ತದೆ. ನಿನ್ನ ಕಣ್ಣೀರು ಈ ಕ್ಷಣ ಕೊನೆ ಉಳುಕ್ತಾ ಇದೆ. ರೀ ಶಖೆರೆದಲೋರ್, ಎಲ್ಲರೂ ಕೂಡ ಈ ಮಗನ ಕಡೆ ಕೆರೆಗಳನ್ನು ಚಾಚೋಣ. ಒಂದು ಪವರ್ ನಿನ್ನ ಒಳಗಡೆಗೆ, ಒಂದು ಶಕ್ತಿ ನಿನ್ನ ಒಳಗಡೆಗೆ. ರಿಸೀವ್ ಇನ್ ದ ನೇಮ್ ಆಫ್ ಜೀಸಸ್. 1 ನಿಮಿಷ ನಾನು ಸಮಯವನ್ನು ಕೊಡ್ತಾ ಇದ್ದೇನೆ. ಈ ಮಗನ ಎಲ್ಲ ಕಣ್ಣೀರು ಹೊರಗಡೆ ಬರಲಿ ಸಮಯ. ದ ಪವರ್ ಆಫ್ ಜೀಸಸ್. ಯೇಸು ನಿನ್ನನ್ನು ಮುಟ್ತಾ ಇದ್ದಾರೆ ಸಹೋದರ, ಯೇಸು ನಿನ್ನನ್ನು ಮುಟ್ತಾ ಇದ್ದಾರೆ. ಶಕ್ತಿ ನಿನ್ನ ಒಳಗಡೆಗೆ ಚಲಿಸ್ತಾ ಇದೆ. ಇವರ ಹೊಟ್ಟೆಯ ಭಾಗವನ್ನು ಯೇಸು ಈಗ ಸ್ಪರ್ಶಿಸ್ತಾ ಇದ್ದಾರೆ. ಒಂದು ಏಲಿಂಗ್ ಸಂಭವಿಸ್ತಾ ಇದೆ. ಹೊರಗಡೆ ಬರಲಿ ಸಮಯ. ಎಲ್ಲ ಹೊಟ್ಟೆಯಲ್ಲಿರುವಂಥ ಸಮಸ್ಯೆ ಕಮ್ಔಟ್ ಇನ್ ದ ನೇಮ್ ಆಫ್ ಜೀಸಸ್. ದೇವರ ಶಕ್ತಿ ಮಗನ ಒಳಗಡೆಗೆ ಚಲಿಸಲಿ, ಚಲಿಸಲಿ. ರಿಸೀವ್ ಇನ್ ದ ನೇಮ್ ಆಫ್ ಜೀಸಸ್. ರಿಸೀವ್ ಇಟ್ ಇನ್ ದ ನೇಮ್ ಆಫ್ ಜೀಸಸ್. ರಿಸೀವ್ ಇಟ್ ಇನ್ ದ ನೇಮ್ ಆಫ್ ಜೀಸಸ್. ಓ ಶಕೆ ದೇಲಿರೋ ಬೋ ಶಕ್ರದಲೋರ. ಯೇಸು ನಾಮದಲ್ಲಿ ಹೊರಗಡೆ ಬರಲಿ. ಎಲ್ಲ ಸ್ವಭಾವ ಹೊರಗಡೆ ಬರಲಿ. ಈ ಮಗನ ಎಲ್ಲ ಸ್ವಭಾವ ಹೊರಗಡೆ ಬರಲಿ. ಎಲ್ಲ ಕುಡಿತದ ಸ್ವಭಾವ ಹೊರಗಡೆ ಬರಲಿ. ಕಮ್ಔಟ್ ಇನ್ ದ ನೇಮ್ ಆಫ್ ಜೀಸಸ್. ಈಗಲೇ ಹೊರಗಡೆ ಬರಲಿ ಸಮಯ, ಹೊರಗಡೆ ಬರಲಿ ಸಮಯ, ಬಿಡುಗಡೆ ಹೊಂದಿಕೋ ಸಮಯ. Touch in the name of Jesus. ದೇವರ ಶಕ್ತಿ ಮಗನ ಒಳಗಡೆ. ಓ ಶಕೆದಲೋರ ಬೋ ರಬ ಶಕೆರದಲೋರ. ಯೇಸು ಸಹೋದರಿಗೆ ಸ್ಪರ್ಶಿಸ್ತಾ ಇದ್ದಾರೆ. ಯೇಸು ಆ ಮಗಳಿಗೆ ಸೌಖ್ಯವನ್ನು ನೀಡ್ತಾ ಇದ್ದಾರೆ. ನನ್ನ ಯೇಸು ಆ ಮಗಳಿಗೆ ಸೌಖ್ಯವನ್ನು ನೀಡ್ತಾ ಇದ್ದಾರೆ. ಒಂದು ಬಿಡುಗಡೆ ಸಂಭವಿಸ್ತಾ ಇದೆ ಮಗಳ ಒಳಗಡೆಗೆ. ಸಹೋದರ, ಯೇಸುವಿನ ಗಾಯಗಳು ನಿನಗೆ ಬಿಡುಗಡೆ ನೀಡ್ತಾ ಇದೆ. ಶಕ್ತಿ ನಿಮ್ಮ ಒಳಗಡೆಗೆ ತುಂಬಿಕೊಳ್ತಾ ಇದೆ. ಓ ಶಕೆ ದೇಲೂರ. ಯೇಸು ನಿಮ್ಮನ್ನು ಮುಟ್ತಾ ಇದ್ದಾರೆ. ಯೇಸು ನಿನಗೆ ಸೌಖ್ಯವನ್ನು ನೀಡ್ತಾ ಇದ್ದಾರೆ. ಯೇಸು ಸೌಖ್ಯ ನೀಡ್ತಾ ಇದ್ದಾರೆ. ಅನುಭವಿಸಿ ದೇವರ ಪ್ರೀತಿಯನ್ನ. ಯೇಸು ನಿಮಗೆ ಸೌಖ್ಯವನ್ನು ನೀಡ್ತಾ ಇದ್ದಾರೆ. ಯೇಸು ನಿಮಗೆ ಸೌಖ್ಯವನ್ನು ನೀಡ್ತಾ ಇದ್ದಾರೆ. ಈಗ ಒಂದು ಶಕ್ತಿ ನಿಮ್ಮ ಒಳಗಡೆಗೆ ಚಲಿಸ್ತಾ ಇದೆ. ಈಗ 1 ನಿಮಿಷದಲ್ಲಿ ಟೆಸ್ಟ್ ಮಾಡಿಸು. ದೇವರ ಶಕ್ತಿ ಚಲಿಸ್ತಾ ಇದೆ. ಇಲ್ಕೊಳ್ಳಿ, ಆ ಮಗಳ ಒಳಗಡೆಗೆ ದೇವರ ಶಕ್ತಿ ಚಲಿಸ್ತಾ ಇದೆ. ದ ಪವರ್ ಆಫ್ ಜೀಸಸ್. ಯೇಸು ನಾಮದಲ್ಲಿ ಒಂದು ಬಿಡುಗಡೆ ಸಂಭವಿಸಲಿ. ರಿಸೀವ್ ಇನ್ ದ ನೇಮ್ ಆಫ್ ಜೀಸಸ್. ಓ ರಶಕೆ ದೇಲೋರ. ಥ್ಯಾಂಕ್ ಯು ಜೀಸಸ್. ಓ ರಬ ಶಕೆ ದೇಲೋರ ಬೋ ರಕಟ ತಲೋರ. ರೇ ಬೋ ಶಕೆ ದೇಲೋರ. ದೇವರ ಶಕ್ತಿಯ ಒಳಗಡೆಗೆ ಚಲಿಸ್ತಾ ಇದೆ. ಯೇಸುವಿನ ಶಕ್ತಿ ನಿಮ್ಮ ಒಳಗಡೆಗೆ ಚಲಿಸ್ತಾ ಇದೆ. ಪವರ್ ಆಫ್ ಜೀಸಸ್. ರಿಸೀವ್ ಇನ್ ದ ನೇಮ್ ಆಫ್ ಜೀಸಸ್. ದೇವರ ಶಕ್ತಿ ಮಗನ ಒಳಗಡೆ. ಯೇಸು ನಿಮ್ಮನ್ನು ಸೌಖ್ಯ ಮಾಡ್ತಾ ಇದ್ದಾರೆ ಸಹೋದರಿ. ನಿಮ್ಮ ಕಣ್ಣೀರು ಈಗ ಒರೆಸಲಾಗ್ತಾ ಇದೆ, ಒರೆಸಲಾಗ್ತಾ ಇದೆ ನಿಮ್ಮ ಕಣ್ಣೀರು. ಓ ರೋ ಶಕ್ರ ದೋಲೋರ. ಥ್ಯಾಂಕ್ ಯು ಜೀಸಸ್. ಯೇಸು ಮಗಳಿಗೆ ಸೌಖ್ಯವನ್ನು ನೀಡ್ತಾ ಇದ್ದಾರೆ. ಯೇಸು ನಿಮಗೆ ಸೌಖ್ಯವನ್ನು ನೀಡ್ತಾ ಇದ್ದಾರೆ. ಯೇಸು ನಿಮಗೆ ಸ್ಪರ್ಶಿಸ್ತಾ ಇದ್ದಾರೆ ಸಹೋದರಿ. ಎಲ್ಲರೂ ಇವರ ಕಡೆ ಕರಗಳನ್ನು ಚಾಚೋಣ. ಇವತ್ತಿನ ಧ್ಯಾನದಲ್ಲಿ ಒಂದು ಸ್ಪರ್ಶ ಉಂಟಾಗಲಿ ಮಗಳ ಒಳಗಡೆ. ಏಲಿಂಗ್ ಸಂಭವಿಸಲಿ ಸಮಯ.
ಈ ಮಗಳ ಕಣ್ಣೀರು ಒರೆಸಲ್ಪಡಲಿ ಸಮಯ. ಈ ಮಗಳಿಗೋಸ್ಕರ ಯೇಸು ಶಿಲುಬೆ ಮರವನ್ನು ಏರಿದ್ದಾರೆ. ಯೇಸು ಶಿಲುಬೆಯ ಮರವನ್ನು ಏರಿದ್ದಾರೆ. ಯೇಸು ಜಜ್ಜರಿತರಾಗಿದ್ದಾರೆ. ಯೇಸು ಜಜ್ಜರಿತರಾಗಿದ್ದಾರೆ. ಯೇಸು ಜಜ್ಜರಿತರಾಗಿದ್ದಾರೆ. ಓ ಶಕೆ ದೇಲೋರ, ಥ್ಯಾಂಕ್ ಯು ಜೀಸಸ್. ಯೇಸು ಶಿಲುಬೆಯ ಮರವನ್ನು ಏರಿದ್ದಾರೆ. ಪವರ್ ಆಫ್ ಜೀಸಸ್. ಯೇಸು ನಿಮ್ಮನ್ನು ಸ್ಪರ್ಶಿಸ್ತಾ ಇದ್ದಾರೆ. ಒಂದು ಬಿಡುಗಡೆ ಸಂಭವಿಸ್ತಿದೆ ಮಗಳ ಒಳಗಡೆಗೆ. ಒಂದು ಬಿಡುಗಡೆ ಸಂಭವಿಸ್ತಿದೆ ಮಗಳ ಒಳಗಡೆಗೆ. ದೇವರ ಶಕ್ತಿ ಚಲಿಸ್ತಾ ಇದೆ. ಈಗ ಒಬ್ಬೊಬ್ಬರ ಒಳಗಡೆಗೆ ಸೌಖ್ಯ ಸಂಭವಿಸ್ತಾ ಇದೆ. ಸೌಖ್ಯ ಸಂಭವಿಸ್ತಾ ಇದೆ. ಸೌಖ್ಯ ಸಂಭವಿಸ್ತಾ ಇದೆ. ಎಲ್ಲರೂ ಆ ಮಗಳ ಕಡೆ ಕರೆಗಳನ್ನು ಚಾಚೋಣ. ಯೇಸುವೇ 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 ನನ್ನ ಯೇಸುವೇ 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 ಯೇಸುವೇ. ಎಲ್ಲರೂ ಎದ್ದು ನಿಲ್ಲೋಣ. ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ. ಯೇಸುವೇ ಪ್ರೀತಿ ಸ್ವರೂಪಿ ಯೇಸುವೇ ನಿನ್ನ ಪ್ರೀತಿಯೆಂದೆಂದು ಶಾಶ್ವತ. ಎಲ್ಲರೂ ಮಾತನಾಡಿ. ಎಲ್ಲರೂ ಮಾತನಾಡಿ. ಪ್ರೀತಿ ಸ್ವರೂಪಿ ಯೇಸುವೇ ನಿನ್ನ ಪ್ರೀತಿಯೆಂದೆಂದು ಶಾಶ್ವತವೇ. ಯೇಸುವೇ 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 ನನ್ನ ಯೇಸುವೇ 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 ಯೇಸುವೇ. ಎಲ್ಲರೂ ಜೊತೆ ಸೇರಿ ಯೇಸುವೇ ನನ್ನ ಯೇಸುವೇ 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 ಬೇಡಿ ಪ್ರಾರ್ಥನೆ ಮಾಡಿ. ದೇವರ ಶಕ್ತಿ ನಿನ್ನ ಒಳಗಡೆಗೆ ಚಲಿಸ್ತಾ ಇದೆ. ದೇವರ ಶಕ್ತಿ ಚಲಿಸ್ತಾ ಇದೆ. ಯೇಸುವೇ ಯೇಸು ಈ ಮಗಳಿಗೆ ಒಂದು ಬಿಡುಗಡೆ ನೀಡ್ತಾ ಇದ್ದಾರೆ. ಯೇಸು ಈ ಮಗಳಿಗೆ ಒಂದು ಬಿಡುಗಡೆ ನೀಡ್ತಾ ಇದ್ದಾರೆ. ಯೇಸುವೇ 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 ಈ ಮಗಳ ಒಳಗಡೆಗೆ ಒಂದು ಬಿಡುಗಡೆ ಸಂಭವಿಸ್ತಾ ಇದೆ. ಸಹೋದರಿ, ಯೇಸು ನಿನ್ನನ್ನು ಮುಟ್ತಾ ಇದ್ದಾರೆ. ಯೇಸು ನಿನ್ನ ರೋಗವನ್ನು ಗುಣಪಡಿಸ್ತಾ ಇದ್ದಾರೆ. ಯೇಸುವೇ ಯೇಸು ನಿಮ್ಮ ಒಳಗಡೆಗೆ ಚಲಿಸ್ತಾ ಇದ್ದಾರೆ. ಸಮಯ ದೇವರ ಶಕ್ತಿ ನಿಮ್ಮ ಒಳಗಡೆಗೆ ಚಲಿಸ್ತಾ ಇದೆ. ದೇವರ ಶಕ್ತಿ ನಿಮ್ಮ ಒಳಗಡೆಗೆ ಚಲಿಸ್ತಾ ಇದೆ. ಯೇಸು ನಿಮ್ಮನ್ನು ಮುಟ್ತಾ ಇದ್ದಾರೆ. ಈಗಲೇ ಸೌಖ್ಯ ಸಂಭವಿಸ್ತಾ ಇದೆ. ಈಗಲೇ ಸೌಖ್ಯ ಸಂಭವಿಸ್ತಾ ಇದೆ. ಬಿಡುಗಡೆ ಒಂದು ಕಳ್ಳಿ ಸಮಯ. ಯೇಸುವೇ ನನ್ನ ಯೇಸುವೇ ಬಿಡುಗಡೆ ನೀಡ್ತಾ ಇದ್ದಾರೆ. ಸಮಾಧಾನವನ್ನು ಯೇಸು ನೀಡ್ತಾ ಇದ್ದಾರೆ. ಸಹೋದರಿ, ನಿಮ್ಮ ಜೀವಿತದಲ್ಲಿ ಒಂದು ಸಮಾಧಾನವನ್ನು ಯೇಸು ನೀಡ್ತಾ ಇದ್ದಾರೆ. ನಿನಗೆ ಮೋಸ ಮಾಡಿದವರನ್ನ ಯೇಸು ಸಂಪೂರ್ಣವಾಗಿ ಕ್ಷಮಿಸ್ತಾ ಇದ್ದಾರೆ. ನಿಮ್ಮ ಹೃದಯಕ್ಕೆ ಗಾಯ ಮಾಡಿದ ಎಲ್ಲರನ್ನ ದೇವರು ಕ್ಷಮಿಸ್ತಾ ಇದ್ದಾರೆ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಿನ್ನ ಜೊತೆಲಿ ನಾನಿದ್ದೇನೆ, ನಿನ್ನ ಸಂಗಡ ನಾನಿದ್ದೇನೆ ಎಂಬುದಾಗಿ. ಎಲ್ಲರೂ ಕೈ ಬಿಟ್ಟಿದ್ದರು, ಯೇಸು ನಿಮ್ಮನ್ನು ಕೈ ಬಿಡುವರಲ್ಲ. ಯೇಸು ನಿನ್ನನ್ನು ಕೈ ಬಿಡುವರಲ್ಲ. ಅವರು ನಿನ್ನ ತಂದೆಯಾಗಿದ್ದಾರೆ. ಸಹೋದರಿ, ನಿನ್ನ ಕಣ್ಣೀರು ಈ ಸಂಜೆ ಕೊನೆ. ಕಣ್ಣೀರು ಈ ಸಂಜೆ ಕೊನೆ. ಈಗಲೇ ಅದು ಕೊನೆ. ಬಿಟ್ಟುಕೊಡಿ ಯೇಸು ಸ್ವಾಮಿಗೆ. ಯೇಸು ಸ್ವಾಮಿ ನಿಮ್ಮನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ. ಓ ದೈಶಕ್ಕೆ ತೇಲೇರೆ ಮೋರಬ್ಬ ಶಕ್ರ ದೊಲರ. ಯೇಸು ನಿಮಗೆ ಸೌಖ್ಯವನ್ನು ನೀಡ್ತಾ ಇದ್ದಾರೆ. ನಿಮ್ಮ ತಲೆ ಭಾಗವನ್ನು ಯೇಸು ಸ್ಪರ್ಶಿಸ್ತಾ ಇದ್ದಾರೆ. ನಿಮ್ಮ ತಲೆಯ ಭಾಗದಲ್ಲಿರುವಂಥ ಎಲ್ಲ ಡಿಪ್ರೆಷನನ್ನು ಯೇಸು ಸೌಖ್ಯ ಮಾಡ್ತಾ ಇದ್ದಾರೆ. ಮಾನಸಿಕವಾಗಿ ಯೋಚನೆ ಮಾಡ್ತಿರುವ ಎಲ್ಲವನ್ನ ಯೇಸು ಸೌಖ್ಯ ಮಾಡ್ತಾ ಇದ್ದಾರೆ. ಅವರು ಮುಳ್ಳಿನ ಕಿರೀಟವನ್ನು ಧರಿಸಿದ್ದಾರೆ. ಅವರು ಶಿಕ್ಷೆಗೊಳಗಾಗಿದ್ದಾರೆ ನಿಮ್ಮ ರಕ್ಷಣೆಗಾಗಿ. ಸಹೋದರಿ, ಈ ದಿನ ಅದು ಕೊನೆಯಾಗ್ತಾ ಇದೆ. ಈಗ ನಾನು ದೇವರ ವಾಕ್ಯದ ಮೂಲಕ ಘೋಷಣೆ ಮಾಡ್ತಾ ಇದ್ದೇನೆ, ಡಿಕ್ಲೇರ್ ಮಾಡ್ತಾ ಇದ್ದೇನೆ. ಮಗಳ ಒಳಗಡೆ ಇರುವಂಥ ಎಲ್ಲ ಕಣ್ಣೀರು ಹೊರಗಡೆ ಬರಲಿ ಸಮಯ. ಯೇಸು ನಾಮದಲ್ಲಿ ಆಜ್ಞೆ ಮಾಡ್ತಾ ಇದ್ದೇನೆ. ನಾಸರೇತಿನ ಯೇಸು ನಾಮದಲ್ಲಿ ಆಜ್ಞೆ ಮಾಡ್ತಾ ಇದ್ದೇನೆ. ಬಿಡುಗಡೆ ಹೊಂದಿಕೊಳ್ಳಿ ಮಗಳ ಒಳಗಡೆ.
ನಿಮ್ಮನ್ನು ಯೇಸು ಪ್ರೀತಿಸ್ತಾ ಇದ್ದಾರೆ. ನಿಮ್ಮನ್ನು ಯೇಸು ಪ್ರೀತಿಸ್ತಾ ಇದ್ದಾರೆ ಸಹೋದರಿ. ಈ ಲೋಕದಲ್ಲಿ ಯಾರು ನಿಮ್ಮನ್ನು ಕೈ ಬಿಟ್ಟರೋ ಯೇಸು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ. ಅವರು ಪ್ರೀತಿ ಸ್ವರೂಪಿ, ಅವರು ಪ್ರೀತಿ ಸ್ವರೂಪಿ. ಯೇಸು ನಿಮ್ಮ ಕಣ್ಣೀರನ್ನು ಒರೆಸ್ತಾ ಇದ್ದಾರೆ ಸಹೋದರಿ. ಯೇಸು ನಿಮ್ಮ ಕಣ್ಣೀರನ್ನು ಒರೆಸ್ತಾ ಇದ್ದಾರೆ. ಮಗಳನ್ನು ಯೇಸು ಸ್ವಾಮಿ ಪ್ರೀತಿಸ್ತಾ ಇದ್ದಾರೆ ಸಹೋದರಿ. ಯೇಸು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ. ನಿಮ್ಮ ಹೆಸರನ್ನು ಅವರು ಕೂಗಿ ಕರೀತಾ ಇದ್ದಾರೆ. ಮಗಳೇ, ನಾನಿದ್ದೇನೆ ನಿನ್ನ ಸಂಗಡ, ಮಗಳೇ ನಾನಿದ್ದೇನೆ ನಿನ್ನ ಸಂಗಡ ಎಂಬುದಾಗಿ. ಎಲ್ಲರೂ ಈ ಮಗಳ ಕಡೆ ಕರೆಗಳನ್ನು ಚಾಚೋಣ. ಈ ಮಗಳಿಗೆ ಯೇಸು ಹೇಳ್ತಾ ಇದ್ದಾರೆ, ಮಗಳೇ ನಿನ್ನ ಸಂಗಡ ನಾನಿದ್ದೇನೆ. ನಾನು ಶಿಕ್ಷೆಗೊಳಗಾಗಿದ್ದೇನೆ, ನಾನು ಪೆಟ್ಟು ತಿಂದಿದ್ದೇನೆ ನಿನ್ನ ರಕ್ಷಣೆಗಾಗಿ. ನಾನು ಪೆಟ್ಟು ತಿಂದಿದ್ದೇನೆ ನಿಮ್ಮ ರಕ್ಷಣೆಗಾಗಿ. ಯೇಸು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ. ಇದು ಪರಿಶುದ್ಧವಾದ ಪ್ರೀತಿ, ಇದು ಪರಿಶುದ್ಧವಾದ ಪ್ರೀತಿ, ಇದು ಅಮೂಲ್ಯವಾದ ಪ್ರೀತಿ. ಅನೇಕ ಜನರಿಗೆ ಸೋಕೆ ಸಂಭವಿಸ್ತಾ ಇದೆ, ಅನೇಕ ಜನರಿಗೆ ಸೋಕೆ ಸಂಭವಿಸ್ತಾ ಇದೆ. ಸ್ಕಿನ್ ಅಲರ್ಜಿ ಯೇಸು ಸ್ವಾಮಿ ಸೋಕೆ ಮಾಡ್ತಾ ಇದ್ದಾರೆ. ಸ್ಕಿನ್ ಅಲರ್ಜಿ ಸೋಕೆ ಮಾಡ್ತಾ ಇದ್ದಾರೆ. 1, 2, 3 ಜನರಿಗೆ ದೇವರ ಸ್ಪರ್ಶ ಉಂಟಾಗ್ತಾ ಇದೆ. ಈ 3 ಜನರನ್ನು ದೇವರು ಸ್ಪರ್ಶಿಸ್ತಾ ಇದ್ದಾರೆ. ದೇವರ ಶಕ್ತಿ ಇವರ ಒಳಗಡೆಗೆ ಚಲಿಸ್ತಾ ಇದೆ. ಈ 3 ಜನರ ಒಳಗಡೆಗೆ ಒಂದು ಸೌಖ್ಯ ಸಂಭವಿಸ್ತಾ ಇದೆ. ಓ ಶಕ್ಯ ತೇಲೇರೆ ಬೋ ಶಕ್ರ ತಲೋರ. ಎಲ್ಲರೂ ಇವರ ಕಡೆಗೆ ಕರೆಗಳನ್ನು ಚಾಚಿ ಈಗ ಪ್ರಾರ್ಥನೆ ಮಾಡೋಣ. ಯೇಸು ನಾಮದಲ್ಲಿ ಈಗೋ ಈ ಮಕ್ಕಳನ್ನು ಬಾಧಿಸುತ್ತಿರುವಂಥ ಎಲ್ಲ ರೋಗಕ್ಕೆ ನಾನು ಶಪಿಸ್ತಾ ಇದ್ದೇನೆ. ಎಲ್ಲ ಮಾನಸಿಕ ಚಿಂತೆಗಳಿಗೆ ಶಪಿಸ್ತಾ ಇದ್ದೇನೆ. ಇನ್ ದ ನೇಮ್ ಆಫ್ ಜೀಸಸ್ ಈ ಮಕ್ಕಳನ್ನು ದೇವರು ಆಶೀರ್ವದಿಸಲಿ. ಓ ಶಕ್ರದಲ್ಲೋರ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಮಗಳೇ, ಯೇಸು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ. ಯೇಸು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ. ಯೇಸು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ. ದೇವರ ಶಕ್ತಿ ನಿಮ್ಮ ಒಳಗಡೆಗೆ ಸಹೋದರಿ. ಅವರ ಹೆಸರು ಪ್ರೀತಿ ಸ್ವರೂಪಿ, ಅವರ ಹೆಸರು ಜೇಸು, ಅವರ ಹೆಸರು ನಜರೇತಿನ ಯೇಸು. ಸ್ವೀಕರಿಸಿದ ಸಮಯ, ಸ್ವೀಕರಿಸಿದ ಸಮಯ. ರಿಸೀವ್ ಇಟ್ ಇನ್ ದ ನೇಮ್ ಆಫ್ ಜೀಸಸ್. ಇದು ಪರಲೋಕದ ಪ್ರೀತಿ, ಇದು ಪರಲೋಕದ ಪ್ರೀತಿ. ನಿಮ್ಮ ಹೃದಯ ಭಾಗವನ್ನು ಯೇಸು ಸ್ಪರ್ಶಿಸ್ತಾ ಇದ್ದಾರೆ ಸಹೋದರಿ. ನಿಮ್ಮ ಹೃದಯ ಭಾಗವನ್ನು ಯೇಸು ಸ್ಪರ್ಶಿಸ್ತಾ ಇದ್ದಾರೆ. ನಿಮ್ಮ ಹೃದಯದಲ್ಲಾದಂಥ ಗಾಯವನ್ನು ಯೇಸು ಸೌಖ್ಯ ಮಾಡ್ತಾ ಇದ್ದಾರೆ. ರಿಸೀವ್ ಇನ್ ದ ನೇಮ್ ಆಫ್ ಜೀಸಸ್. ಯೇಸು ನಿಮಗೆ ಸೌಖ್ಯವನ್ನು ನೀಡ್ತಾ ಇದ್ದಾರೆ. ಯೇಸು ನಿಮಗೆ ಸೌಖ್ಯವನ್ನು ನೀಡ್ತಾ ಇದ್ದಾರೆ. ಸ್ಕಿನ್ ಅಲರ್ಜಿ ಯೇಸು ನಾಮದಲ್ಲಿ ಬಿಡುಗಡೆ ಹೊಂದಿಕೊಳ್ಳಿ. ಸ್ಕಿನ್ ಅಲರ್ಜಿ ಯೇಸು ನಾಮದಲ್ಲಿ ಸೌಖ್ಯ ಹೊಂದಿಕೊಳ್ಳಿ. ಯೇಸು ನಿಮಗೆ ಸೌಖ್ಯವನ್ನು ನೀಡ್ತಾ ಇದ್ದಾರೆ. 6 ವರ್ಷದಿಂದ ಇರುವಂಥ ಸ್ಕಿನ್ ಅಲರ್ಜಿ ನಾಸರೇತಿನ ಯೇಸು ನಾಮದಲ್ಲಿ ನಾನು ಆಜ್ಞೆ ಮಾಡ್ತಾ ಇದ್ದೇನೆ, ಆಜ್ಞಾಪಿಸ್ತಾ ಇದ್ದೀನಿ. ಸಮಯ ಬಿಡುಗಡೆ ಹೊಂದಿಕೊಳ್ಳಿ, ಸಮಯ ಬಿಡುಗಡೆ ಹೊಂದಿಕೊಳ್ಳಿ, ಸಮಯ. ಸ್ಕಿನ್ ಅಲರ್ಜಿ ಯೇಸು ನಾಮದಲ್ಲಿ ಸೌಖ್ಯ ಹೊಂದಿಕೊಳ್ಳಿ. ಓ ರಶಕೆರೆ ದೇಲ ರೇಖಾ ತಲೋರ ರೇಖೇಠೆ ತೇಲೋರ ಬೋಷಬ್ರದೋಲೋರ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಯೇಸುವೆ ಯೇಸುವೆ ನನ್ನೇಸುವೆ. ಎಲ್ಲರೂ ಕೂಡ ಯೇಸುವೆ ಹೇಳೋಣ ಎಲ್ಲರೂ. ಯೇಸುವೆ ಯೇಸುವೆ ನನ್ನೇಸುವೆ. ಯೇಸುವೆ 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 ನನ್ನೇಸುವೆ. ಗಾಯಗೊಂಡೆ ನೀ ಎಲ್ಲರೂ ಮಾತನಾಡಿ ಸಮಯ. ನನ್ನ ಪಾಪದ ನಿಮಿತ್ತ ಉಚ್ಚ ಸ್ವರದಿಂದ ಜೀವನಾದೆ ನೀ. ನನ್ನ ದ್ರೋಹದ ದೆಸೆಯಿಂದ ಗಾಯಗೊಂಡೆ ನೀ. ಓದು ದೇವಾ. ನನ್ನ ಪಾಪದ ನಿಮಿತ್ತ ಜರ್ಜರಿತನಾದೆ ನೀ. ನನ್ನ ದ್ರೋಹದ ದೆಸೆಯಿಂದ ಎಲ್ಲರೂ ಕೂಡ ಮಾತನಾಡಿ. ಪೇಟು ತಿಂದೆ ನೀ. ಬಾಯಿ ತೆರೆದು ಹೇಳಿ. ನನ್ನ ಸೌಖ್ಯಕ್ಕಾಗಿ ಪೆಟ್ಟು ತಿಂದೆ, ಪೆಟ್ಟು ತಿಂದೆ, ಪೇಟು ತಿಂದೆ ನೀ. ನನ್ನ ಸೌಖ್ಯಕ್ಕಾಗಿ ಮತ್ತೊಮ್ಮೆ ಪೆಟ್ಟು ತಿಂದೆ, ಪೇಟು ತಿಂದೆ ನೀ. ನನ್ನ ಸೌಖ್ಯಕ್ಕಾಗಿ ಪೆಟ್ಟು ತಿಂದೆ, ಪೇಟು
ಸೇರಿ ಮಾತನಾಡಿ ಎಲ್ಲರೂ. ಪೆಟ್ಟು ತಿಂದೆ, ಜೇಸು ಪೆಟ್ಟು ತಿಂದೆ ಎರಡು ಕರಗಳನ್ನು ಚಾಚುತ್ತಾ ಹೇಳೋಣ ಗಟ್ಟಿಯಾಗಿ. ನನ್ನ ಸೌಖ್ಯಕ್ಕಾಗಿ. ಪೆಟ್ಟು ತಿಂದರು ನಿನ್ನ ಸೌಖ್ಯಕ್ಕಾಗಿ. ಪೆಟ್ಟು ತಿಂದೆ ನನ್ನ ಸೌಖ್ಯಕ್ಕಾಗಿ. ಮತ್ತೊಮ್ಮೆ ಗಟ್ಟಿಯಾಗಿ ಎಲ್ಲರೂ ಕೂಡ ಮಾತನಾಡೋಣ. ಯೇಸುವೇ ನಿನ್ನ ಪ್ರೀತಿಯು ಅಮೂಲ್ಯವಾದದ್ದು. ಹೌದು ದೇವಾ, ಯೇಸುವೇ ನಿನ್ನ ಪ್ರೀತಿಯು ಅಮೂಲ್ಯವಾದದ್ದು. ಪ್ರೀತಿ ಸ್ವರೂಪಿ ಯೇಸುವೇ ನಿನ್ನ ಪ್ರೀತಿಯೆಂದೆಂದು ಶಾಶ್ವತವೇ. ಹೇಳೋಣ ಎಲ್ಲರೂ. ಪ್ರೀತಿ ಸ್ವರೂಪಿ ನಿನ್ನ ಪ್ರೀತಿಯೆಂದೆಂದು ಯೇಸುವೇ ಯೇಸುವೇ ಅನುಭವಿಸಿ ದೇವರ ಪ್ರೀತಿಯ. ಯೇಸುವೇ ನಿನಗಾಗಿ ಶಿಕ್ಷೆಗೊಳಗಾದ ಪೆಟ್ಟು ತಿಂದರು. ಹೌದು ದೇವಾ, ಸ್ವರೂಪಿ ಯೇಸುವೇ ನಿನ್ನ ಪ್ರೀತಿಯೆಂದೆಂದು ಶಾಶ್ವತವೇ. ಪ್ರೀತಿ ಸ್ವರೂಪಿ ಯೇಸುವೇ ನಿನ್ನ ಪ್ರೀತಿಯೆಂದೆಂದು ಶಾಶ್ವತವೇ. ಎಲ್ಲರೂ ಕೂಡ ಕಣ್ಗಳನ್ನು ಮುಚ್ಚೋಣ. ಒಂದು ವ್ಯಕ್ತಿಗೆ ನಿಮ್ಮ ಲೆಫ್ಟ್ ಸೈಡ್ ಕಾಲ್ನ ಪಾದದಲ್ಲಿ ಪೇಯ್ನ್ ಆಗ್ತಾ ಇದೆ. ಈಗ ಏಸು ಸೌಖ್ಯವನ್ನು ಮಾಡ್ತಾ ಇದ್ದಾರೆ. ಯಾರಿಗೆ ಪಾದದಲ್ಲಿ ಪೇಯ್ನ್ ಆಗ್ತಾ ಇದೆ, ನಿಮ್ಮ ಪಾದದ ಕೆಳಭಾಗದಲ್ಲಿ ಪೇಯ್ನ್ ಆಗ್ತಾ ಇದೆ, ಟ್ರಾನ್ಸ್ಲೇಷನ್, ನಿಮ್ಮ ಪಾದದ ಕೆಳಭಾಗದಲ್ಲಿ ಪೇಯ್ನ್ ಆಗ್ತಾ ಇದೆ, ಏಸು ನಿಮಗೆ ಸೌಖ್ಯವನ್ನು ನೀಡ್ತಾ ಇದ್ದಾರೆ. तुम्ही एकली हांगासर आसा तर तुमच्या दाव्या पांयाचे सकयल आपली फूट कालो म्हणटा थंयसर तुमकां दूख जावन आसा आनी जेजू तुमकां गूण करन आसा. ನಿಮ್ಮ ಪಾದದಲ್ಲಿ ಪೇಯ್ನ್ ಇದೆ, ಈಗ ಸೌಖ್ಯ ಹೊಂದಿಕೊಳ್ತಾ ಇದೆ. तुमच्या पांयाचे सकयल ताळटा दूख आसा आनी ते दुखून आसा. ಒಂದು ವ್ಯಕ್ತಿಗೆ ನಿಮ್ಮ ಬಲಗೈ ರಿಸ್ಟ್ ಅಲ್ಲಿ ಪೇಯ್ನ್ ಇದೆ, ಅದನ್ನು ಏಸು ಈಗ ಸೌಖ್ಯ ಮಾಡ್ತಾ ಇದ್ದಾರೆ. तुमच्या अनेक तुमच्या उजव्या कुजेच्या हाताच्या एक जॉइंटार हांगासर दूख आसा दिसता ते गूण जावन आसा. ಒಂದು ವ್ಯಕ್ತಿ ನಿಮ್ಮ ರಿಪೋರ್ಟನ್ನು ಹಿಡ್ಕೊಂಡು ಬಂದಿದ್ದೀರಾ. एकली तुम्ही हांगासर रिपोर्ट काडून आयल्यात. ಏಸು ಅದನ್ನು ಸಂಪೂರ್ಣವಾಗಿ ಸೌಖ್ಯ ಮಾಡ್ತಾ ಇದ್ದಾರೆ. जेजू ते संपूर्ण तरान गूण करन आसा. ಈಗ ನಾನು ಹೇಳಿದಂಥ ವ್ಯಕ್ತಿ ಇಲ್ಲಿದ್ರೆ ಮುಂದೆ ಬನ್ನಿ. आता ह्या सांगले ब्रदरान सांगले मनुष्य जर आसा तर तुम्ही मुखार येवचे. ನಿಮ್ಮ ರೈಟ್ ಸೈಡ್ ರಿಸ್ಟ್ನಲ್ಲಿ ಪೇಯ್ನ್ ಇತ್ತು, ಚೆಕ್ ಮಾಡ್ಕೊಳ್ಳಿ, ಅದು ಸೌಖ್ಯ ಹೊಂದಿಕೊಂಡಿದೆ. तुमच्या हातात विस्त ते तुमकां दूख आले आनी चेक करून पळया ते गूण जाल्ले आसा. ಏಸು ನಿಮ್ಮ ಕಾಯಿಲೆಯನ್ನು ಗುಣಪಡಿಸಿದ್ದಾರೆ. जेजून तुमचे पिडा गूण केल्ले आसा. ಕಾಲಿನ ಪಾದದಲ್ಲಿ ಪೇಯ್ನ್ ಇತ್ತು, ಸೌಖ್ಯ ಹೊಂದಿಕೊಂಡಿದೆ. तुमच्या ताळटान थंय दूख आले आनी ते आतां गूण जावन आसा. ಒಂದು ವ್ಯಕ್ತಿ ನಿಮ್ಮ ರಿಪೋರ್ಟ್ ಹಿಡ್ಕೊಂಡು ಬಂದಿದ್ದಾರೆ, ರಿಪೋರ್ಟ್ ಇದ್ರೆ ಮುಂದೆ ಎತ್ಕೊಂಡು ಬನ್ನಿ. एकली तुम्ही रिपोर्ट काडून आयल्यात हॉस्पिटलाचे खाली एक रिपोर्ट आसा ते काडून आयल्यात मुखार येया. ರಿಪೋರ್ಟ್ ಇದೆ, ಏಸು ಸ್ವಾಮಿ ಅದನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. एक रिपोर्ट तुमचे थंय आसा आनी काडून आयल्यात ते आतां कॅन्सल करन आसा जेजू. ನಿಮ್ಮ ರಿಪೋರ್ಟನ್ನು ಏಸು ಸ್ವಾಮಿ ಸಂಪೂರ್ಣವಾಗಿ ಬದಲಾವಣೆ ಮಾಡ್ತಾ ಇದ್ದಾರೆ. तुमचे रिपोर्ट जेजू ख्रिस्त ते संपूर्ण तरात बदलावण करन आसा. ಈಗ ಕಾಲಿನ ಪಾದದಲ್ಲಿ ಪೇಯ್ನ್ ಇತ್ತು, ಏಸು ಸೌಖ್ಯ ಮಾಡ್ತಾ ಇದ್ದಾರೆ. तुमच्या ताळटात थंय दूख आले आनी जेजू ते आतां गूण 3 करन ಜನಕ್ಕೆ आसा. ಈಗ ಅದು ಸೌಖ್ಯ ಹೊಂದಿಕೊಳ್ತಾ ಇದೆ. आता हांगासर एक सुटका जोड आसा. ಈಗಲೇ ಅದು ಸೌಖ್ಯ ಹೊಂದಿಕೊಳ್ತದೆ. आतांच ते भलायकी जोड घेतले. ರಿಪೋರ್ಟ್ ಇದ್ರೆ ರಿಪೋರ್ಟ್ ತಗೊಂಬನ್ನಿ. तुमचे ते रिपोर्ट आसा ते रिपोर्ट काडून मुखार
ಒಂದು ವೇಳೆ ಮೊಬೈಲ್ನಲ್ಲಿದ್ದರೆ ಎತ್ಕೊಂಡು ಬನ್ನಿ. तुमच्या मोबाईलात असाल तर मुखार आणणे या. ಅದು ಕ್ಯಾನ್ಸರಿಗೆ ಹತ್ತಿರವಾದಂಥ ಒಂದು ರಿಪೋರ್ಟ್ ಆಗಿದೆ. ते कॅन्सराचे पिडेक लागीं जाल्ले रिपोर्ट जावन आसा. ಈಗ ಅದು ಸೌಖ್ಯ ಹೊಂದಿಕೊಳ್ತಾ ಇದೆ. आता ते सुटका जोड घेतले. ಈಗಲೇ ಅದು ಸೌಖ್ಯ ಹೊಂದಿಕೊಳ್ತಾ ಇದೆ. आताच ते सुटका जोड घेतले. ಇವರ ಕಾಲುಗಳಲ್ಲಿರುವಂಥ ಪೈನ್ ಈಗ ಸೌಖ್ಯ ಹೊಂದಿಕೊಳ್ತದೆ. या बहिणीच्या तळटात असले दुःख गुळ ನಿಮ್ಮ ಕರಗಳನ್ನು ಮೇಲೆ ಕೆತ್ತಿ. तुमचा हात वयर कर. ಕರಗಳನ್ನು ಮೇಲೆ ಕೆತ್ತಿ ಎಲ್ಲರೂ. हात तू वयर कर. आम्ही सगळी वयर. ಕಣ್ಮುಚ್ಚಿ. डोळे दाबया. ಈಗ ನಿಮ್ಮ ಕಾಲುಗಳಲ್ಲಿ ಒಂದು ಸೌಖ್ಯ ಸಂಭವಿಸ್ತದೆ. आता तुझ्या पायात तळटात एक सुटका मिळतले. ಈಗ ಒಂದು ಹೀಲಿಂಗ್ ಸಂಭವಿಸ್ತದೆ. आता थंयसर एक हिलिंग जातले. ಈಗಲೇ ಸಂಭವಿಸ್ತದೆ. आताच ते जातले. ನೋಡಿ, ಸಹೋದರಿಗೆ ಯೇಸು ಸ್ವಾಮಿ ಸ್ಪರ್ಶಿಸ್ತಾ ಇದ್ದಾರೆ. कोळे आता बहिणीक जेसू आपडोन आसा. ಈ ಮಗಳನ್ನು ಯೇಸು ಸ್ವಾಮಿ ಸ್ಪರ್ಶಿಸ್ತಾ या ಇದ್ದಾರೆ. बहिणीक जेसू आपडोन आसा. ಈಗ ಸ್ಪರ್ಶಿಸ್ತಾ ಇದ್ದಾರೆ. आता जेसू आपडोन आसा. ಈಗ ಒಂದು ಸೌಖ್ಯ ಸಂಭವಿಸ್ತಾ ಇದೆ. आता जेसू आपडोन आसा. ಅವರ ಗಾಯಗಳಿಂದ ಸೌಖ್ಯ. आता त्याच्या घायावर बी सुटका. ಯೇಸು ಸ್ವಾಮಿಯ ಗಾಯಗಳಿಂದ ಸೌಖ್ಯ. जेजूच्या घायावर बी ती गुण जाली. ಯೇಸು ಸ್ವಾಮಿ ಗಾಯಗಳಿಂದ ಸೌಖ್ಯ ಉಂಟಾಗ್ತಾ ಇದೆ. जेजूच्या घायावर बी ताका सुटका. ಆ ಮಗಳ ಕಾಲು ಭಾಗವನ್ನು ಯೇಸು ಸ್ಪರ್ಶಿಸ್ತಾ त्या ಇದೆ. दुवेचे पायाचे ते भाग जेसू आपडोन आसा. 1, 2, 3 ಜನರಲ್ಲಿ ಈಗ ಒಂದು ಸೌಖ್ಯ ಸಂಭವಿಸ್ತಾ त्या ಇದೆ. तेगा थंय एक भलायकी मेळटली. ಈಗ ಅವರ ಕಾಲುಗಳಲ್ಲಿರುವಂಥ ಬಲಹೀನತೆ ಸೌಖ್ಯ ಹೊಂದಿಕೊಳ್ತಾ ಇದೆ. आता त्याच्या पायात असले ते एक बलहीनता गुण जावन आसा. ಸಹೋದರಿ, ನಿನ್ನ ಕಾಯಿಲೆಯನ್ನು ಯೇಸು ಗುಣಪಡಿಸ್ತಾ ಇದ್ದಾರೆ. बहिणी तुझी पिडाची सुगुण करण आसा. ಈಗಲೇ ಸೌಖ್ಯ ಹೊಂದಿಕೊಳ್ತಾ ಇದೆ. आताच ते सुटका जोड घेतले. ನೋಡಿ, ಸಹೋದರಿನ ದೇವರು ಸ್ಪರ್ಶಿಸ್ತಾ ಇದ್ದಾರೆ. त्या बहिणीक जेसू आपडोन आसा. ಈ ಸಹೋದರಿನ ದೇವರು ಸ್ಪರ್ಶಿಸ್ತಾ ಇದ್ದಾರೆ. त्या बहिणीक जेसू आपडोन आसा. ಒಂದು ಸೌಖ್ಯ ಸಂಭವಿಸ್ತಾ ಇದೆ. एक सुटका आता. ನಿಮ್ಮ ಕಾಲುಗಳಲ್ಲಿ ಒಂದು ಸೌಖ್ಯ ಸಂಭವಿಸ್ತಾ ಇದೆ. त्याच्या पायात एक भलायकी मेळटली. ಯೇಸು ಮುಟ್ತಾ ಇದ್ದಾರೆ. जेसू आपडोन आसा. ಯೇಸು ಸೌಖ್ಯವನ್ನು ನೀಡ್ತಾ ಇದ್ದಾರೆ. जेसू ताका भलायकी दिवन. Receive in the name of Jesus. तू रिसीव कर जेजू. Receive it in the name of Jesus. स्वीकार कर जेजूच्या नावात. ಸ್ವೀಕರಿಸಿರಿ ಸಮಯ. तू स्वीकार कर. ಸ್ವೀಕರಿಸಿರಿ ಸಮಯ. तू स्वीकार कर. ಹೀಲಿಂಗ್ ಅನ್ನು ಸ್ವೀಕರಿಸಿರಿ. आता सांगितले ते स्वीकार कर. ಈಗ ಅವರ ಗಾಯಗಳಿಂದ ನಿಮಗೆ ಸೌಖ್ಯ ಸಹೋದರಿ. आता तू जेजूच्या घायावर बी गुण. ಈಗಲೇ 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 ಸೌಖ್ಯ आताच तू गुण झाला आहे. ಈಗಲೇ ಸೌಖ್ಯ ಸಂಭವಿಸ್ತಾ ಇದೆ. आताच तू गुण जाता असा. ಹೇಳಿ, ನಾನು ಯೇಸುವಿನ ಗಾಯಗಳಿಂದ तू ಗುಣವಾಗಿದ್ದೇನೆ. सांग जेजूच्या घायावर बी हांव गुण जाल्या. By the wounds of Jesus I'm completely healed. By the wounds of Jesus I'm completely healed. सांग. By the wounds of Jesus I'm completely healed. 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 By the wounds of Jesus. ಯೇಸು ಈ ಮಗಳಿಗೆ ಸೌಖ್ಯವನ್ನು ನೀಡ್ತಾ ಇದ್ದಾರೆ. जेजू त्या बहिणीक ಈ ಮಗಳಿಗೆ ಶೋಲ್ಡರ್ ಪೇನ್ ಕೂಡ ಸೌಖ್ಯ ನೀಡ್ತಾ त्या ಇದ್ದಾರೆ. बहिणीक शोल्डर पेन आले आणि ते गुण जावन ಓ, आसा. ಇವರ ಕಾಲುಗಳಿಗೆ ಸೌಖ್ಯವನ್ನು ನೀಡ್ತಾ ಇದ್ದಾರೆ. त्याच्या पायात एक सुटका. ಇವರ ಹೊಟ್ಟೆಯ ಭಾಗವನ್ನು ದೇವರು ಸ್ಪರ್ಶಿಸ್ತಾ ಇದ್ದಾರೆ. पोटाचे भाग जेजू आपडोन ಇವರ आसा. ಕುಟುಂಬದಲ್ಲಿ ಅನೇಕ ವ್ಯಕ್ತಿಗಳಿಗೆ ಸೌಖ್ಯವನ್ನು ನೀಡ್ತಾ ಇದ್ದಾರೆ. त्याच्या कुटुंबात असलेल्या जायत्या जणांका आता भलायकी ನೀವು दिवन आसा. ಆಕಸ್ಮಿಕವಾಗಿದ್ರೆ ಒಳಗಡೆಗೆ ಬಂದಿದ್ದೀರಾ. तुम्ही एक औचित जाऊन या रिट्रीट आगायले. ಈಗ ಇಲ್ಲಿ ಒಂದು ಸೌಖ್ಯ ಸಂಭವಿಸ್ತಾ ಇದೆ. आता हांगासर एक भलायकी जावन आसा. ಒಂದು ಸೌಖ್ಯ ಸಂಭವಿಸ್ತಾ ಇದೆ. आता हांगासर एक हिलिंग जावन आसा. ಒಂದು ಸೌಖ್ಯ ಸಂಭವಿಸ್ತಾ ಇದೆ. एक हिलिंग जावन आसा. ಇಬ್ರು ಕೈ ಇಟ್ಕೊಳ್ಳಿ, ಇಬ್ರು ಕೈ ಇಟ್ಕೊಳ್ಳಿ, ಇಬ್ರು ಕೈ ಇಟ್ಕೊಳ್ಳಿ. ಕೈ तुम्ही दोघांनी हात ಕಣ್ಮುಚ್ಚಿ ಕಣ್ಮುಚ್ಚಿ ಕಣ್ಮುಚ್ಚಿ. डोळे दाबा. ಒಂದು ಹೀಲಿಂಗ್ ಈಗ ಸಂಭವಿಸ್ತಾ ಇದೆ. आता हांगासर एक हिलिंग जातले. ಇವರಿಬ್ಬರಲ್ಲಿ ಒಂದು ಹೀಲಿಂಗ್ ಸಂಭವಿಸ್ತಾ ಇದೆ. त्यांच्या दोघांचे भितर एक हिलिंग जावन ಒಂದು आसा. ಸ್ಪರ್ಶ ಈಗ. एक स्पर्श. ರಿಸೀವ್ ಇಟ್ ಇನ್ ದ ನೇಮ್ ಆಫ್ तू ಜೀಸಸ್. स्वीकार कर जेजूच्या नावात. ಸ್ವೀಕರಿಸಿರಿ ಸಮಯ. तू स्वीकार कर. ವಾಲಂಟಿಯರ್ಸ್ ಅವರಿಂದ ನಿಂತ್ಕೊಳ್ಳಿ. ಒಂದು ದೇವರ ಸ್ಪರ್ಶ ಈಗ ಉಂಟಾಗ್ತಾ ಇದೆ. देवाची सकत आता एक. ಎಲ್ಲರೂ ಇವರ ಕಡೆಗೆ ಕರೆಗಳನ್ನು ಚಾಚಿರಿ. आम्ही सगळी तांच्याकडे आमच्या. ಉಳಿದವರು ಕುಳಿತುಕೊಳ್ಳಿ, ಉಳಿದವರು ಕುಳಿತುಕೊಳ್ಳಿ. बाकी आम्ही सगळी बसया. ಈಗ ಒಂದು ಸ್ಪರ್ಶ ಈ ಮಗಳ ಒಳಗಡೆಗೆ ಸಂಭವಿಸ್ತಾ ಇದೆ. आता एक स्पर्श त्या दुवेच्या भितर. ಒಂದು ಸ್ಪರ್ಶ ಸಂಭವಿಸ್ತಾ ಇದೆ. एक स्पर्श त्या दुवेच्या भितर. ಇವರಿಬ್ಬರನ್ನ ಯೇಸು ಸ್ಪರ್ಶಿಸ್ತಾ ಇದ್ದಾರೆ. त्या दोघांकी जेजू आपडोन आसा. ಸ್ವೀಕರಿಸಿರಿ ದೇವರ ಶಕ್ತಿಯನ್ನ. तू स्वीकार कर जेजूची सकत. ಸ್ವೀಕರಿಸಿರಿ ದೇವರ ಶಕ್ತಿಯನ್ನ. देवाची सकत तुम्ही स्वीकार करा. ಯೇಸುವಿನ ಗಾಯಗಳಿಂದ ನೀವು ಸೌಖ್ಯ ಹೊಂದಿಕೊಳ್ತಾ ಇದ್ದೀರಾ. जेजूच्या गायावर तुम्ही गुण झाले आहात. ಯೇಸುವಿನ ಗಾಯಗಳಿಂದ ನೀವು ಸೌಖ್ಯ ಹೊಂದಿಕೊಳ್ತಾ ಇದ್ದೀರಾ. जेजूच्या गायावर तुम्ही गुण झाले आहात. ಯೇಸು ನಿಮಗೆ ಸೌಖ್ಯವನ್ನು ನೀಡ್ತಾ ಇದ್ದಾರೆ. जेजू तुमका भलायकी दिवन आसा. ಯೇಸು ನಿಮಗೆ ಸೌಖ್ಯವನ್ನು ನೀಡ್ತಾ ಇದ್ದಾರೆ. जेजू तुमका भलायकी दिवन आसा. ಟಚ್ ಇನ್ ದ ನೇಮ್ ಆಫ್ ಜೀಸಸ್. जेजूच्या नावान ಒಂದು ಬಿಡುಗಡೆ ಸಂಭವಿಸ್ತಾ ಇದೆ ಮಗಳ ಒಳಗಡೆ. सुटका जावन आसा त्या दुवेच्या ಒಂದು भितर. ಸೌಖ್ಯ ಸಂಭವಿಸ್ತಾ ಇದೆ. एक सुटका त्या दुवेच्या भितर. ಸೌಖ್ಯ ಸಂಭವಿಸ್ತಾ ಇದೆ. एक भलायकी तेका. ಈಗಲೇ ಸೌಖ್ಯ ಸಂಭವಿಸ್ತಾ ಇದೆ. आताच एक भलायकी मेळ्ळी आसा. ಆ ಕೈ ಬಿಡಿಸಿ, ಕೈ ಬಿಡಿಸಿ.
ಯೇಸು ಮಗಳನ್ನು ಮುಟ್ತಾ ಇದ್ದಾರೆ. त्या दुवेक जेसू आपलो नसा ನಿಮ್ಮ ಥೈರಾಯ್ಡ್ ಅನ್ನ ಯೇಸು ಸೌಖ್ಯ ಮಾಡ್ತಾ ಇದ್ದಾರೆ. थायरॉइड जेसू आपलो नसा ನಿಮ್ಮ ಗಂಟಲನ್ನು ಯೇಸು ಸ್ಪರ್ಶಿಸ್ತಾ ಇದ್ದಾರೆ. तुझे तळ जेसू आपलो नसा ಈಗ ಒಂದು ನಿಮಿಷದಲ್ಲಿ ಒಂದು ಸೌಖ್ಯ ಸಂಭವಿಸ್ತದೆ. आता 1 मिनिटाने एक हिलिंग जातले ಪಡೆದುಕೊಳ್ಳಿ ಸಮಯ, तू स्वीकार करते ಪಡೆದುಕೊಳ್ಳಿ ಸಮಯ. तू स्वीकार करते ಯೇಸು ನಿನ್ನ ಪಾದಗಳನ್ನು ಸ್ಪರ್ಶಿಸ್ತಾ ಇದ್ದಾರೆ. जेसू तुझे पाय आपलो नसा ಈಗಲೇ ಸೌಖ್ಯ ಸಂಭವಿಸ್ತಾ ಇದೆ. आता तुझे एक सुटका जोड नसा ಈಗಲೇ ನಿಮ್ಮ ಪಾದಗಳನ್ನು ಯೇಸು ಸ್ಪರ್ಶಿಸ್ತಾ आता ಇದ್ದಾರೆ. तुझे पाय जेसू आपलो नसा ಯೇಸುವೇ 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 ನನ್ನೇಸುವೇ ಯೇಸುವೇ ಯೇಸು ಈ ಸಹೋದರಿಗೆ ಸೌಖ್ಯವನ್ನು ನೀಡ್ತಾ ಇದ್ದಾರೆ. ಒಂದು ಹೆಜ್ಜೆ ಮುಂದೆ ಬನ್ನಿ, ಕೈಗಳನ್ನು ಮೇಲೆ ಕೆತ್ತಿ, तू आतो इरुक ಕಣ್ಮುಚ್ಚಿ ಕಣ್ಮುಚ್ಚಿ. जोडेदा ಯೇಸು ಈ ಮಗಳಿಗೆ ಒಂದು ಸೌಖ್ಯವನ್ನು ನೀಡ್ತಾ ಇದ್ದಾರೆ. जेसू त्या दुवेक आपलो नसा ಸಹೋದರಿ, ನಿನ್ನನ್ನು ಯೇಸು ಸ್ಪರ್ಶಿಸ್ತಾ ಇದ್ದಾರೆ. बहिणी जेसू तुका आपलो नसा ಯೇಸು ನಿಮಗೆ ಸೌಖ್ಯವನ್ನು ನೀಡ್ತಾ ಇದ್ದಾರೆ. जेसू तुका सुटका दिवू ಆ नसा ಸೌಖ್ಯ ಪಡೆದುಕೊಳ್ಳುವಾಗ ಇವರು ಬಿದ್ದು ಹೋಗ್ತಾರೆ. ಈಗ ती एक हिलिंग कटकेतना ती पोट ಆ ಸೌಖ್ಯವನ್ನು ಸ್ವೀಕರಿಸುವಾಗ ಇವರು ಬಿದ್ದು ಹೋಗುವ ಸಾಧ್ಯತೆ ಇದೆ. ते देवाचे हिलिंग कटकेतना ती ಆ ಪವಿತ್ರಾತ್ಮರ ಶಕ್ತಿ ಇವರೊಳಗಡೆಗೆ ತುಂಬಿಕೊಳ್ತಾ ಇದೆ. पवित्रात्म्याची सकताच्या भितर ಇವರ ಕಣ್ಣೀರಿಗೆ ಉತ್ತರವನ್ನು ಯೇಸು ನೀಡ್ತಾ ಇದ್ದಾರೆ. तिच्या डोळ्याच्या दुखाक जेजू आन्सर ಒಂದು ಕಣ್ಣೀರಿಗೆ ಯೇಸು ಉತ್ತರವನ್ನು ನೀಡ್ತಾ ಇದ್ದಾರೆ. तिच्या डोळ्याच्या दुखाक जेजू आन्सर ಎಲ್ಲರೂ ಇವರ ಕಡೆ ಕರಗಳನ್ನು ಚಾಚಿ, पूरा आम्ही त्याच्याकडे ಸಹೋದರಿ ಪಡೆದುಕೊಳ್ಳಿ ಸಮಯ. बहिणी ती स्वीकार कर Receive in the name of Jesus. स्वीकार कर जेजूची Receive in the name of Jesus. स्वीकार कर जेजू ಈಗ ಯೇಸು ನಿಮ್ಮನ್ನು ಸ್ಪರ್ಶಿಸ್ತಾ ಇದ್ದಾರೆ. आता जेजू तुका आपलो ಅವರ ಗಾಯಗಳಿಂದ ನಿಮಗೆ ಸೌಖ್ಯ. त्याच्या घायेवर बी तू गुण ಅವರ ಗಾಯಗಳಿಂದ ಮಾತ್ರವೇ ಸೌಖ್ಯ. त्याच्या घायेवर बी मात्र तू गुण जाता ಅವರ ಗಾಯಗಳಿಂದ ಮಾತ್ರವೇ ಸೌಖ್ಯ. त्याच्या घायेवर बी मात्र ಸ್ಕಿನ್ ಅಲರ್ಜಿ ಸೌಖ್ಯ ಹೊಂದಿಕೊಳ್ತಾ ಇದೆ. स्किन अलर्जी गुण जातले ನಿಮ್ಮ ಬಡತನಕ್ಕೆ ಯೇಸು ಒಂದು ಕೊನೆ ಮಾಡ್ತಾ ಇದ್ದಾರೆ. तुझे कुटुंबाची टुंबळी काय काढतात ಒಂದು ಅಭಿಷೇಕ ನಿಮ್ಮ ಒಳಗಡೆಗೆ ತುಂಬಿಕೊಳ್ತಾ ಇದೆ. अभिषेक तुझ्या भितर ಓ ಒಂದು ಅಭಿಷೇಕ ತುಂಬಿಕೊಳ್ತಾ ಇದೆ. तुझ्या भितर एक अभिषेक बोलणं असा ಓ ಒಂದು ಅಭಿಷೇಕ ತುಂಬಿಕೊಳ್ತಾ ಇದೆ. एक अभिषेक तुझ्या भितर ಸೊ ಅದನ್ನ ಕಂಟ್ರೋಲ್ ಮಾಡಕ್ ಆಗಲ್ಲ ಇವರ ಕೈಗೆ. कंट्रोल करून जायना ಕಾರಣ ಪವಿತ್ರಾತ್ಮರ ಅಭಿಷೇಕ ಇವರೊಳಗಡೆಗೆ ತುಂಬಿಕೊಳ್ತಾ ಇದೆ. पवित्र आत्म्याचा अभिषेक त्याच्या भितर ಓ ಶಕ್ತಿ ಒಂದು ತುಂಬಿಕೊಳ್ತಾ ಇದೆ ಅವರೊಳಗಡೆಗೆ. सगळं त्याच्या भितर ಪವಿತ್ರಾತ್ಮರ ಅಭಿಷೇಕ ಇವರೊಳಗಡೆಗೆ. पवित्र आत्म्याचा अभिषेक तुझ्या भितर ಥ್ಯಾಂಕ್ ಯು ಜೀಸಸ್. ಓ ಯೇಸು ಇವರನಿಗೆ ಸ್ಪರ್ಶಿಸ್ತಾ ಇದ್ದಾರೆ. जेसू तुका आपलो नसा ನಿಮ್ಮ ಕಣ್ಣೀರು ಇವತ್ತು ಕೊನೆ. तुझ्या डोळ्याचे दुःख जाकरेचे ನಿಮ್ಮ जाऊन असा ಬ್ಯಾಕ್ ಪೇನ್ ಯೇಸು ಸೌಖ್ಯ ಮಾಡ್ತಾ ಇದ್ದಾರೆ. तुझ्या पाठीचे दुःख गुण करणं असा. ಅವರ ಸೊಂಟದ ಜಾಗದಲ್ಲಿ ಕೈ ಇಡಿ, ಸೊಂಟದಲ್ಲಿ ಕೈ ಇಟ್ಕೊಳ್ಳಿ. ಒಂದು ಸ್ಪರ್ಶ ಈಗ ಸಂಭವಿಸ್ತಾ ಇದೆ. एक healing आता ಯೇಸುವೇ ಸೌಖ್ಯ ಸಂಭವಿಸ್ತಾ ಇದೆ. ಒಂದು ಸೌಖ್ಯ ಸಂಭವಿಸ್ತಾ ಇದೆ. ಯೇಸು ಸ್ವಾಮಿ ನಿಮ್ಮ ಸೊಂಟವನ್ನು ಸ್ಪರ್ಶಿಸ್ತಾ ಇದ್ದಾರೆ ಸಹೋದರಿ. ಒಂದು ಸೌಖ್ಯ ಸಂಭವಿಸ್ತಾ ಇದೆ. ಪವರ್ ಆಫ್ ಜೀಸಸ್. ಒಂದು ಅಭಿಷೇಕ ಈಗ ನಿಮ್ಮ ಒಳಗಡೆಗೆ. ಎಲ್ಲರೂ ಎಲ್ಲರೂ ಯೇಸುವೇ 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 ನನ್ನೇಸುವೇ ಯೇಸುವೇ 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 ನನ್ನೇಸುವೇ ಬಿದ್ದೋಗ್ತಾರೆ, ಬಿದ್ದೋಗ್ತಾರೆ. ಇಟ್ಕೊಳ್ಳಿ, 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 ಇಟ್ಕೊಳ್ಳಿ. ದೇವರ ಶಕ್ತಿ ಚಲಿಸ್ತಾ ಇದೆ. ಪವರ್ ಆಫ್ ಜೀಸಸ್. ದೇವರ ಶಕ್ತಿ ಚಲಿಸ್ತಾ ಇದೆ ಒಳಗಡೆ. ಓ ದೇವರ ಶಕ್ತಿ. ಒಂದು ಸೌಖ್ಯ ಸೌಖ್ಯ ಸಂಭವಿಸ್ತಾ ಇದೆ ಒಳಗಡೆ. ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ. ಒಂದು ಸೌಖ್ಯ ಸಂಭವಿಸ್ತಾ ಇದೆ. त्याच्यात एक healing जाऊन असा ಅವರ ದೇಹದಲ್ಲಿ 3-4 ರೀತಿಯ ಸಮಸ್ಯೆಯಿಂದ ಬಿಡುಗಡೆ ಸಂಭವಿಸ್ತಾ ಇದೆ. त्याच्या पुढे 3-4 तऱ्हेचे ಅವರ ಒಳಗಡೆ ಇರುವಂತ ಎಲ್ಲ ಸಮಸ್ಯೆ ಹೊರಗಡೆ ಬರ್ತಾ ಇದೆ ಈಗ. त्याच्या भितर असेल ते सगळे बाहेर येऊन ಇದು ಯೇಸು ಸ್ವಾಮಿ ಮಾಡ್ತಿರುವಂತ ಅದ್ಭುತ. हे जेसू ख्रिस्त करतो अद्भुत जाऊन असा ಅವರ ಒಳಗಡೆ ಇರುವಂತ ಎಲ್ಲ ಶಕ್ತಿಗಳು ಹೊರಗಡೆ ಬರ್ತಾ ಇದೆ ಈ त्याच्या ಸಮಯ. भितर ते असले सगळे सकट बाहेर येऊन ಒಂದು ಬಿಡುಗಡೆ ಸಂಭವಿಸ್ತಾ ಇದೆ. एक सुटका जोड असा ಒಂದು ಬಿಡುಗಡೆ ಸಂಭವಿಸ್ತಾ ಇದೆ. एक सुटका ती जोड असा ಇನ್ನು 2 ನಿಮಿಷದಲ್ಲಿ ಎಲ್ಲವೂ
ಬಿಡುಗಡೆ ಉಂಟಾಗ್ತಾ ಇದೆ. आणि 2 मिनिटांनी सगळे सुटका जाऊन घेतले. ಅವರ ಕೈಗಳನ್ನ ಯೇಸು ಸ್ಪರ್ಶಿಸ್ತಾ ಇದ್ದಾರೆ. जे हात जेसू आपटून असा 2 ನಿಮಿಷ ಸಮಯವನ್ನು ನಾನು ಕೊಡ್ತಾ ಇದ್ದೇನೆ. 2 मिनिटाचा टाइम तका दिता. 2 ನಿಮಿಷ ಸಮಯವನ್ನು ಘೋಷಣೆ ಮಾಡ್ತಾ ಇದ್ದೇನೆ. 2 मिनिटाचा टाइम देऊन ಈ असा ಮಗಳ ಒಳಗಡೆಗೆ ನೀನು ವಾಸಿಸಲು ಸಾಧ್ಯವಿಲ್ಲ. त्या दोघांच्या भीतर तुका जीव खंचे अधिकार. ಈ ಕುಟುಂಬ ಯೇಸು ಸ್ವಾಮಿಗೆ ಸ್ವಂತ. ते कुटुंब जेसू स्वंत ಈ झाले. ಕುಟುಂಬ ಯೇಸು ಸ್ವಾಮಿಗೆ ಸ್ವಂತ. ते कुटुंब जेसूचे जाऊन असा ನೀವಿಬ್ಬರು ಕೂತ್ಕೊಂಡು ಪ್ರಾರ್ಥನೆ ಮಾಡಿ ಅವರಿಗೋಸ್ಕರ ಒಂದು ಬಿಡುಗಡೆ ಈಗ ಬಿಡುಗಡೆ ಸಂಭವಿಸ್ತಾ ಇದೆ. आता एक सुटका तका. ಎಲ್ಲರೂ ಕರೆಗಳನ್ನು ಚಾಚಿರಿ. पुरा आम्ही आताची कडेन करूया. ಒಂದು ಬಿಡುಗಡೆ ಸಂಭವಿಸ್ತಾ ಇದೆ. एक सुटका ताची तेय. ಬ್ಯಾಕ್ ಪೈನ್ ಈಗಲೇ ಇನ್ಸ್ಟೆಂಟ್ ಆಗಿ ಸೌಖ್ಯವಂತಾಗ್ತಾ ಇದೆ. त्याचे पाठीचे दुख आताच ते गुण जातले. ತಲೆ ಭಾರ ಮೈಗ್ರೇನ್ ತಲೆನೋವು ಬಿಡುಗಡೆ ಉಂಟಾಗ್ತಾ ಇದೆ. तकलीची जे मायग्रेन त्याचे तन गुण जातात. ಶೋಲ್ಡರ್ ಪೇನ್ ಸೌಖ್ಯ ಹೊಂದ್ಕೊಳ್ತಾ ಇದೆ. शोल्डर पेन ते गुण जाऊन असा ಆ ತಾಯಿಯ ಮಗಳನ್ನ ಯೇಸು ಸ್ಪರ್ಶಿಸ್ತಾ ಇದ್ದಾರೆ. त्या आवयचे तू एक जेजू ಆ ಕುಟುಂಬದಲ್ಲಿ ಒಂದು ದೊಡ್ಡ ಬಿಡುಗಡೆ ಸಂಭವಿಸ್ತಾ ಇದೆ. कुटुंबात एक वोटले सुटका. ಆಕಸ್ಮಿಕ ಮರಣದಿಂದ ದೇವರು ತಪ್ಪಿಸ್ತಾ ಇದ್ದಾರೆ. आकस्मिक मरणातले जेजू सुटका देऊ. ಇಲ್ಲಿ ಅದು ಸಂಭವಿಸ್ತಾ ಇದೆ. आता अंगसते जाऊन ಈಗ ಅದನ್ನ ಕಣ್ಣಾರೆ ನಾವು ನೋಡ್ತೇವೆ. ಈಗ आता आम्ही डोळ्याने पळयते. ಎಲ್ಲರೂ ಕರೆಗಳನ್ನ ಚಾಚಿ ಸಮಯ. पुरा आम्ही आताच्या कडेन ಓ ರೇ ರೇ ಕಠ ಥ ಲೋ ರ ಬುಶಿಕ್ರತಲ ಮಹೋನ್ನತ ದೇವಾ ಪರಲೋಕವ ಬೆಳಗುವ ದೀಪ ಪರಲೋಕ ಸೇನೆಯು ಹಾಡಿ ಸ್ತುತಿಸುವ ರಾಜಾದಿರಾಜರು ಮೆಸ್ಸಿಯ. ನಿಮ್ಮ ಕುಟುಂಬವನ್ನ ಸ್ಪರ್ಶಿಸ್ತಾ ಇದ್ದಾರೆ. ಯೇಸು ನಿಮ್ಮ ಕುಟುಂಬವನ್ನ ಸ್ಪರ್ಶಿಸ್ತಾ ಇದ್ದಾರೆ. ಯೇಸು ಅವರಿಗೆ ಬಿಡುಗಡೆ ನೀಡ್ತಾ ಇದ್ದಾರೆ. ಯೇಸು ಅವರಿಗೆ ಬಿಡುಗಡೆ ನೀಡ್ತಾ ಇದ್ದಾರೆ. सुटका देऊन असा ಒಂದು ಬಿಡುಗಡೆ ಸಂಭವಿಸ್ತಿದೆ ಆ ಮಗಳ ಒಳಗಡೆ. ಒಂದು ಸೌಖ್ಯ ಸಂಭವಿಸ್ತಿದೆ ಮಗಳ ಒಳಗಡೆ. सुटका देऊन ಆ ಮಗಳಿಗೆ ಎಬ್ಬರಿಸಿ ಅವರಿಗೆ. ಯೇಸು ನಿಮಗೆ ಸೌಖ್ಯವನ್ನು ನೀಡ್ತಾ ಇದ್ದಾರೆ ಸಹೋದರ. ಯೇಸು ನಿಮಗೆ ಪ್ರೀತಿ ಮಾಡ್ತಾ ಇದ್ದಾರೆ. ಕುಟುಂಬಕ್ಕೆ ಒಂದು ಬಿಡುಗಡೆ ನೀಡ್ತಾ ಇದ್ದಾರೆ. ಯೇಸು ನಿಮಗೆ ಬಿಡುಗಡೆ ನೀಡ್ತಾ ಇದ್ದಾರೆ. ಯೇಸು ನಿಮಗೆ ಸ್ಪರ್ಶಿಸ್ತಾ ಇದ್ದಾರೆ. ಹಿಡ್ಕೊಳ್ಳಿ ಅವರಿಗೆ ದೇವರ ಶಕ್ತಿ ಅವರ ಒಳಗಡೆ ಚಲಿಸ್ತಾ ಇದೆ. ಅವರ ದೇಹವನ್ನು ಯೇಸು ಸ್ಪರ್ಶಿಸ್ತಾ ಇದ್ದಾರೆ. ಮಗನೇ ಒಂದು ಬಿಡುಗಡೆ ಸಂಭವಿಸ್ತಾ ಇದೆ. ಯೇಸು ನಾಮದಲ್ಲಿ ಬಿಡುಗಡೆ ಸಂಭವಿಸ್ತಾ ಇದೆ. ಯೇಸು ನಿಮ್ಮ ಕುಟುಂಬಕ್ಕೆ ಒಂದು ಬಿಡುಗಡೆ ನೀಡ್ತಾ ಇದ್ದಾರೆ. 18 ವರ್ಷದಿಂದ ಬಿಡುಗಡೆ ಈ ಒಂದು ಮುಲ್ಕಿ ಧ್ಯಾನ ಮಂದಿರದಲ್ಲಿ ಬಿಡುಗಡೆ ನೀಡ್ತಾ ಇದ್ದಾರೆ. ಓ ಒಂದು ಅನುಭವ ಇಲ್ಲಿ ಉಂಟಾಗ್ತಾ ಇದೆ. ಸಹೋದರನಿಗೆ ದೇವರ ಸ್ಪರ್ಶ ಉಂಟಾಗ್ತಾ ಇದೆ. ಒಂದು ವೇಳೆ ಅವರು ಬಿದ್ದು ಹೋಗ್ಬೋದು. ದೇವರ ಶಕ್ತಿ ಅವರ ಒಳಗಡೆಗೆ ಚಲಿಸ್ತಾ ಇದೆ. ಪವಿತ್ರಾತ್ಮರ ಸ್ಪರ್ಶ ಅವರ ಒಳಗಡೆಗೆ ನೋಡ್ತಾ ಇದ್ದೇನೆ. ಯೇಸುವಿನ ಶಕ್ತಿ ಅವರ ಒಳಗಡೆಗೆ ಚಲಿಸ್ತಾ ಇದೆ. 18 ವರ್ಷದ ಒಂದು ಬಿಡುಗಡೆ ಇಲ್ಲಿ ಉಂಟಾಗ್ತಾ ಇದೆ. ಮಾಟ ಮಂತ್ರದ ಶಕ್ತಿ ಬಿಡುಗಡೆ ಉಂಟಾಗ್ತಾ ಇದೆ. ಟಚ್ ಇನ್ ದ ನೇಮ್ ಆಫ್ ಜೀಸಸ್. ದೇವರ ಶಕ್ತಿ ನಿಮ್ಮ ಒಳಗಡೆಗೆ ಚಲಿಸ್ತಾ ಇದೆ ಸಹೋದರ. ಎಲ್ಲರೂ ಇವರ ಕಡೆ ಕರೆಗಳನ್ನು ಚಾಚಿರಿ. ಒಂದು ನಿಮಿಷದಲ್ಲಿ ಒಂದು ಬಿಡುಗಡೆ ಸಂಭವಿಸ್ತದೆ. ನಾಜರೇತಿನ ಯೇಸು ನಾಮದಲ್ಲಿ ಆಜ್ಞಾಪಿಸ್ತಾ ಇದ್ದೇನೆ. ಈ ಮಗ ಯೇಸುವಿಗೆ ಸ್ವಂತ.
ಬಿಡುಗಡೆ ಹೊಂದುವ ಸಮಯ, आता सुटका जोडगे ಬಿಡುಗಡೆ ಹೊಂದುವ ಸಮಯ, सुटका जोडगे ಬಿಡುಗಡೆ ಹೊಂದುವ ಸಮಯ. सुटका जोडगे ಕಮ್ ಔಟ್ ಇನ್ ದ ನೇಮ್ ಆಫ್ ಜೀಸಸ್. बाहेर याचे सुटच्या नावाने ಎಲ್ಲರೂ ಇವರ ಕಡೆಗಡೆ ಕರಗಳನ್ನು ಚಾಚಿ, ಕರಗಳನ್ನು ಚಾಚಿ. ಈಗ ಒಂದು ಬಿಡುಗಡೆ ಸಂಭವಿಸ್ತಾ ಇದೆ, आता एक सुटका जाते ಹೀಲಿಂಗ್ ಸಂಭವಿಸ್ತಾ ಇದೆ. आता एक healing जाते ಸಹೋದರರೇ, ಒಂದು ಹೀಲಿಂಗ್ ಸಂಭವಿಸ್ತಾ ಇದೆ, आता एक healing जाते ಹೀಲಿಂಗ್ ಸಂಭವಿಸ್ತಾ ಇದೆ. आता healing जाऊन ರಿಸೀವ್ ಇಟ್ ಇನ್ ದ ನೇಮ್ ಆಫ್ ಜೀಸಸ್. स्वीकार कर ರಿಸೀವ್ ಇಟ್ ಇನ್ ದ ನೇಮ್ ಆಫ್ ಜೀಸಸ್. जीससच्या ರಿಸೀವ್ ಮಾಡ್ಕೊಳ್ಳಿ, तू स्वीकार कर ರಿಸೀವ್ ಮಾಡ್ಕೊಳ್ಳಿ. तू स्वीकार कर ಅವರ ಕೈಗಳನ್ನು ಯೇಸು ಸ್ಪರ್ಶಿಸ್ತಾ ಇದ್ದಾರೆ, हात जेसू आपलोनेसा ಅವರ ಕೈಗಳನ್ನು ಯೇಸು ಸ್ಪರ್ಶಿಸ್ತಾ ಇದ್ದಾರೆ, हात जेसू आपलोनेसा ಅವರ ಕಣ್ಣುಗಳನ್ನು ಯೇಸು ಸ್ಪರ್ಶಿಸ್ತಾ ಇದ್ದಾರೆ. थोडे जेसू आपलोनेसा ಅವ್ರ ಕೈಗೆ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ते कंट्रोल करून जाताना ದೇವರ ಶಕ್ತಿ ಅವರೊಳಗಡೆಗೆ ಚಲಿಸ್ತಾ ಇದೆ. त्याच्या भीतर ज्वाळा ಯಾರಿಗಾದ್ರೂ ಅನುಮಾನ ಇದ್ರೆ ಬಂದು ನೋಡಿ. जे कोणातून कानमान असतात ना तुम्ही ಈಗ ಅವರ ಒಳಗಡೆಗೆ ಒಂದು ಹೀಲಿಂಗ್ ಸಂಭವಿಸ್ತಾ ಇದೆ. आता त्याच्या भीतर एक healing जाऊन ಗ್ಯಾಸ್ಟ್ರಿಕ್ ಕಾಯಿಲೆ ಬಿಡುಗಡೆ ಉಂಟಾಗ್ತಾ ಇದೆ. गॅस्ट्रिक पीडा त्याच्यातून सुटका ಓ ರಾಶಾಖರ ಧಲೋರ ಬೋಶಾಖರ ಧಲೋರ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಯೇಸು ಒಂದು ಬಿಡುಗಡೆ ನೀಡ್ತಾ ಇದ್ದಾರೆ. जेसू तुका सुटका देऊन असा ಯೇಸು ಒಂದು ಬಿಡುಗಡೆ ನೀಡ್ತಾ ಇದ್ದಾರೆ. जेसू तुका एक सुटका देऊन असा ಪರಿಶುದ್ಧಾತ್ಮರ ಅಭಿಷೇಕ ನಿನ್ನ ಒಳಗಡೆಗೆ पवित्र आत्म्याचा अभिषेक तुझ्या भीतर ರಿಸೀವ್ ಮಾಡಿ ಇನ್ ದ ನೇಮ್ ಆಫ್ ಜೀಸಸ್. स्वीकार कर जेसूच्या ರಿಸೀವ್ ಇಟ್ ಇನ್ ದ ನೇಮ್ ಆಫ್ ಜೀಸಸ್. स्वीकार कर जेसूच्या ರಿಸೀವ್ ಇಟ್, ಇಟ್ಕೊಳ್ಳಿ. स्वीकार कर जेसूच्या नावाने ಯೇಸುವೇ, ಯೇಸುವೇ. ನಾನು ಹೇಳ್ತಾ ಇದ್ದೆ ಅವಾಗಲೇ, ದೇವರ ಶಕ್ತಿ ಅವರ ಒಳಗಡೆಗೆ ಹೋದ್ರೆ ತಡ್ಕೊಳಕ್ ಆಗಲ್ಲ. ಒಂದು ಬಿಡುಗಡೆ ಸಂಭವಿಸಿದೆ ಆ ಮಗನ ಒಳಗಡೆ. 18 ವರ್ಷದ 18 ವರ್ಷದ 18 वर्षाचे ಒಂದು ಬಿಡುಗಡೆ ಇಲ್ಲಿ ಸಂಭವಿಸ್ತಾ ಇದೆ. एक सुटका आता 18 ವರ್ಷದಿಂದ ಕಾಡುತ್ತಿರುವಂತ ಒಂದು ಸಮಸ್ಯೆ 18 वर्षात होता का एक समस्या कळाले ಇವತ್ತಿನ ಪ್ರಾರ್ಥನೆಯಲ್ಲಿ ಬಿಡುಗಡೆ ಉಂಟಾಗ್ತಾ ಇದೆ. आजच्या मागण्यात का सुटका मिळाला ಅವರ ಕಾಲುಗಳನ್ನು ಯೇಸು ಸ್ಪರ್ಶಿಸ್ತಾ ಇದ್ದಾರೆ. पायाची वापरून असा ಈ ಮಗನಿಗೆ ಒಂದು ಬಿಡುಗಡೆ ಸಂಭವಿಸ್ತಾ ಇದೆ. त्या पुताक एक सुटका मिळता ಈ ಬಲಗಾಲನ ಯೇಸು ಸ್ಪರ್ಶಿಸ್ತಾ ಇದ್ದಾರೆ. त्या उजव्या पायाची वापरून ಡೌಟ್ ಇದ್ರೆ ಬಂದು ನೋಡಿ, ಬಲಗಾಲನ ಯೇಸು ಸ್ಪರ್ಶಿಸ್ತಾ ಇದ್ದಾರೆ. का डाऊट आला रिओन पळे ಈ ಬಲಗಾಲನಲ್ಲಿ ಒಂದು ಸ್ಪರ್ಶ ಉಂಟಾಗ್ತಾ ಇದೆ. एक उजव्या पाय ಎದಳಕ್ಕಾಗಲ್ಲ, ನಿಮ್ಮ ಕೈಗೆ ಎದಳಕ್ಕಾಗಲ್ಲ, त्याच्यात उभे राहून की जाईना ಎದಳಕ್ಕಾಗಲ್ಲ. ದೇವರ ಶಕ್ತಿ ನಿಮ್ಮ ಒಳಗಡೆಗೆ ತುಂಬುತ್ತಾ ಇದೆ. त्याच्यात उभे राहून जाईना ಈ ಬಲಗಾಲನ ಯೇಸು ಸ್ಪರ್ಶಿಸ್ತಾ ಇದ್ದಾರೆ. त्याच्या उजव्या पायाची वापरून असा ಅದ್ಭುತ ಕಾರ್ಯಗಳು ಇಲ್ಲಿ ಸಂಭವಿಸ್ತಾ ಇದೆ. अद्भुत कार्य अगसे जाऊन ಯೇಸುವಿನ ಸ್ಪರ್ಶ ಇಲ್ಲಿ ಹೊಂದಿಕೊಳ್ತಾ ಇದ್ದಾರೆ. ಇವರು जेसूची सकत अंगा सर ಇವರ ಕಾಲುಗಳಿಗೆ ಒಂದು ಸೌಖ್ಯ ಸಂಭವಿಸ್ತಾ ಇದೆ. त्याच्या पायाक एक सुटका जोडला ಅವರ ಕಾಲಿನ ಮೇಲೆ ಕೈಗಳನ್ನು ಇಡಿ. त्याच्या पायाच्या वर हात दोरा ಒಂದು ಏಲಿಂಗ್ ಈಗ ಸಂಭವಿಸ್ತಾ ಇದೆ. आता एक healing जातले ಒಂದು ಏಲಿಂಗ್ ಸಂಭವಿಸ್ತಾ ಇದೆ. आता एक healing ಅವರಿಗೆ ಕೇಳಿ ಕಾಲಿನಲ್ಲಿ ಸಮಸ್ಯೆ ಇದೆಯಾ ಅಂತ. आता काही सारा पायात समस्या असा ಒಂದು ದೇವರ ಶಕ್ತಿ ಅವರೊಳಗಡೆಗೆ ಚಲಿಸ್ತಾ ಇದೆ. देवाची सकत पुताच्या भीतर ಕಾಲಿನಲ್ಲಿ ಸಮಸ್ಯೆ ಇದೆಯಾ ಕೇಳಿ ಅವರಿಗೆ. ಸಮಸ್ಯೆ ಇದೆ ಕಾಲು. ಏಸು ಸೌಖ್ಯವನ್ನು ನೀಡ್ತಾ ಇದ್ದಾರೆ. जेसू ताका सुटका देऊन असा ಅವರನ್ನ ಮುಟ್ಟಿದಾಗ ಪರಿಶುದ್ಧಾತ್ಮ ನನಗೆ ತಿಳಿಸಿದ್ದು, ताका आपणे त्यानं पवित्र ज्ञान माका 18 ವರ್ಷದಿಂದ ಅವರು ಬಂಧನದಲ್ಲಿದ್ದಾರೆ. 18 वर्षात तो एक बंधन ಇಲ್ಲಿ ದೇವರ ಪ್ರಸನ್ನತೆ ನಾನು ನೋಡ್ತಾ ಇದ್ದೇನೆ. अंगा देवाची एक प्रसन्नता पण ಅವರ ಕಾಲುಗಳು ಇಲ್ಲೇ ಸೌಖ್ಯ ಹೊಂದಿಕೊಳ್ತಾ ಇದೆ. त्याचे पाय आता सुटका जोड असा ಅವರ ಕಾಲುಗಳು ಸೌಖ್ಯ ಹೊಂದಿಕೊಳ್ತಾ ಇದೆ. त्याच्या पायाक एक भलायकी मिळेल असा ಯೇಸು ಸ್ವಾಮಿ ಇಲ್ಲಿದ್ದಾರೆ. जेसू अंगा सर असा ಯೇಸು ಸ್ವಾಮಿ ಇಲ್ಲಿದ್ದಾರೆ. जेसू अंगा सर असा ಅಲ್ಲಿ ಯಾರಾದ್ರೂ ಯೂತ್ ಇದ್ರೆ ಮುಂದೆ ಬನ್ನಿ. ಯುವ ಜನರು युवक जण असल्या तर मुखारे या ಅಲ್ಲಿ ಯುವ ಟಿ ಶರ್ಟ್ ಬ್ಲೂ, ಲೈಟ್ ಬ್ಲೂ ಶರ್ಟ್ ಮುಂದೆ युवक ಬನ್ನಿ. जण आल्यावर तुम्ही मुखारे या ಒಂದು ಸೌಖ್ಯ ಸಂಭವಿಸ್ತಾ ಇದೆ ಇಲ್ಲಿ. ನಿಮ್ಮ ಕೈಗೆ ಎದಳಕ್ಕಾಗಲ್ಲ, सुटका जोड ಎದಳಕ್ಕಾಗಲ್ಲ ನಿಮ್ಮ ಕೈಗೆ. त्याच्यातून उभे राहून जा ಯೇಸು ಸ್ವಾಮಿ ಇವರನ್ನ ಸ್ಪರ್ಶಿಸ್ತಾ ಇದ್ದಾರೆ. जेसू ताका आपडून असा ಯೇಸು ಸ್ವಾಮಿ ಇಲ್ಲಿ ಬಂದು ನಿಂತ್ಕೊಳ್ಳಿ. ಯುವ ಜನರೇ, युवकांनो ಯೇಸು ಇವರಿಗೆ ಒಂದು ಸೌಖ್ಯವನ್ನು ನೀಡ್ತಾ ಇದ್ದಾರೆ. जेसू ताका एक सुटका देऊन असा ಇವರ ಕಾಲುಗಳಿಗೆ ಸೌಖ್ಯವನ್ನು ನೀಡ್ತಾ ಇದ್ದಾರೆ. त्याच्या पायाक एक भलायकी देऊन असा ನಿಮ್ಮ ಕೈನ ಅವರ ಕಾಲ ಮೇಲೆ ಇಡಿ. ನೀವು ಕೈ ಎತ್ತಿ ಬ್ರದರ್. तुझ्या हाताच्या पायाच्या वैद्य ಒಂದು ಸೌಖ್ಯ ಸಂಭವಿಸ್ತಾ ಇದೆ. आता एक सुटका जोड असा ಅವರ ಕಾಲುಗಳಲ್ಲಿ ಒಂದು ಸೌಖ್ಯ ಸಂಭವಿಸ್ತಾ ಇದೆ. त्याच्या पायांत एक सुटका जोड असा ಕೆಲವು ಬಾರಿಗೆ ಯುವ ಜನರಿಗೆ ಕಣ್ಣಿಂದ ನೋಡಿದ್ರೆ ಗೊತ್ತಾಗೋದು. थोडे पटी आमका युवक जणांक दोळ्यांनी पळयल्यार मात्र आमका पातयेक जाता ಇವರ ಕೈಯನ್ನ ಯೇಸು ಸ್ಪರ್ಶಿಸ್ತಾ त्याचे ಇದ್ದಾರೆ. हात जेसू आपडून असा ಇವರ ಎಡಭಾಗವನ್ನು ಕಂಟಿನ್ಯೂಸ್, ಈ ಎಡಭಾಗವನ್ನು ಯೇಸು ಸ್ವಾಮಿ ಸ್ಪರ್ಶಿಸ್ತಾ त्याचे ಇದ್ದಾರೆ. लेफ्ट साइड जेसू आपडून असा ಈ ಕಡೆ ಬನ್ನಿ, ಈ ಕಡೆ ಬನ್ನಿ, ಈ ಕಡೆ ಬನ್ನಿ. ಇವರಿಗೊಂದು ಸೌಖ್ಯ ಸಂಭವಿಸ್ತಾ ಇದೆ. ताका एक सुटका जोड असा ಯೇಸು ಸ್ವಾಮಿಯ ಪ್ರಸನ್ನತೆಯಲ್ಲಿ ಅವರು ತುಂಬಿ ಹೋಗಿದ್ದಾರೆ. जेजूची एक प्रसन्नता ताचे थंय ದೇವರ ಸ್ಪರ್ಶ ಇವರ ಒಳಗಡೆಗೆ. देवाची सकत ताचे थंय ಎಲ್ಲರೂ ಇವರ ಕಡೆ ಕರೆಗಳನ್ನು ಚಾಚಿ. पुराय ताचे कडेन तुम्ही हात दवरा
ಒಂದು ಬಿಡುಗಡೆ ಇಲ್ಲಿ ಸಂಭವಿಸ್ತಾ ಇದೆ. एक सुटका जोडून आसा. ಇವರ ಕುಟುಂಬದಿಂದ ಮತ್ತಾರು ಬಂದಿದ್ರೆ ಮುಂದೆ ಬನ್ನಿ. ताच्या कुटुंबात जे कोण आसा तर मुखार या. ಇಲ್ಲ, ನಾನು ಮತ್ತೊಬ್ಬರನ್ನ ನೋಡ್ತಾ ಇದ್ದೇನೆ. अनेक लोकोणगी आसा. ಅಲ್ಲಿ ನಿಂತ್ಕೊಳ್ಳಿ ಸಹೋದರಿ, ಸ್ವಲ್ಪ ಸೈಡಿಗೆ ಬನ್ನಿ, ಸೈಡಿಗೆ ಬನ್ನಿ. बहिणी तू थंय राव सायडीक. ಇವರಿಗೆ ಕಾಲಿನಲ್ಲಿ ಸಮಸ್ಯೆ ಇತ್ತಾ? ताका पांयान समस्या आसलेगी. ಕಾಲಿನಲ್ಲಿ ಸಮಸ್ಯೆ ಇತ್ತಾ? ताका पांयान समस्या आसा. ನೀವೇನಾಗಬೇಕು ಅವರಿಗೆ? ಒಂದು ಸ್ಪರ್ಶ ಇವರಲ್ಲಿ ಉಂಟಾಗ್ತಾ ಇದೆ. एक स्पर्श ताचे थंय. ಅವರಿಲ್ಲ, तो हांगासर ना. ದೇವರ ಪ್ರೀತಿಯಲ್ಲಿ ತುಂಬಿಕೊಂಡಿದ್ದಾರೆ. देवाच्या मोगान तो आसा. ಯುವಜನರೇ, युवा जाणांनो, ಇದು ಯೇಸು ಸ್ವಾಮಿಯ ಪ್ರೀತಿ, हे जावन आसा जेजूचो ಇದು मोग. ದೇವರ ಪ್ರೀತಿ, तुझो देवाचो मोग. ಇದು ಪರಿಶುದ್ಧವಾದ ಪ್ರೀತಿ. हे जावन आसा पवित्र मोग. ಅವರ ಕಾಲುಗಳಿಗೆ ಮತ್ತೆ ಸ್ಪರ್ಶ ಉಂಟಾಗ್ತದೆ. त्याच्या पांयांक आनी परतन एक स्पर्श जाता. ಎಲ್ಲರೂ ಕರಗಳನ್ನು ಚಾಚಿ पूर आमी ताचे कडेन हात दवरया. ಪ್ರಾರ್ಥನೆ ಮಾಡೋಣ ಈಗ. मागणे करया. ಪ್ರೀತಿ ಸ್ವರೂಪಿ ಯೇಸುವೇ, ನಿನ್ನ ಪ್ರೀತಿಯೆಂದು ಶಾಶ್ವತವೇ. ಎಲ್ಲರೂ ಪ್ರೀತಿ ಸ್ವರೂಪಿ ಯೇಸುವೇ, ನಿನ್ನ ಪ್ರೀತಿಯೆಂದು ಶಾಶ್ವತವೇ. ಯುವಜನರೇ, ಅವರಿಗೆ ಕೈ ಹಿಡಿದ ಮೇಲೆ ಬಿಡಿಸಿ. ನೇಮ್ ಆಫ್ ಜೀಸಸ್ ಅವರು ಎದ್ದು ನಿಂತ್ಕೊಳ್ಳಿ ಸ್ವಾಮಿ, ಎದ್ದು ನಿಂತ್ಕೊಳ್ಳಿ ಸ್ವಾಮಿ. ಅವ್ರು ನಿಲ್ಲಕ್ಕೆ ಕಷ್ಟ ಆಗ್ತದೆ. ಇಲ್ಲ 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 ಬ್ರದರ್, ನನ್ನೇಸುವೆ ಯೇಸುವೆ, ಯೇಸುವೆ, ಅಲ್ಲಿ ಮಧ್ಯೆ ನಿಂತ್ಕೊಳ್ಳಿ. ಯೇಸುವೆ, ನನ್ನೇಸುವೆ, ಸುತ್ತ ನಿಂತ್ಕೊಳ್ಳಿ. ಯೇಸುವೆ, ಓ ಜೀಸಸ್, ಯೇಸುವೆ, ಯೇಸುವೆ, ಇವರಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಯೇಸುವೇ, ಎಲ್ಲರೂ ಎದ್ದು ನಿಂತ್ಕೊಂಡು ಪ್ರಾರ್ಥನೆ ಮಾಡಿ. पूर आमी उबे रावया. ಅವರ ಕಾಲುಗಳಿಗೆ ಒಂದು ಸೌಖ್ಯ ಸಂಭವಿಸ್ತಾ ಇದೆ. ताच्या पांयांक एक सुटका जाता. ಅವ್ರಿಗೆ ಏನಾಗ್ತಾ ಇದೆ ಗೊತ್ತಾಗ್ತಾ ಇಲ್ಲ. ताका कितें जावन आसा ताका ते खबर ಇದು ना. ದೇವರ ಪ್ರೀತಿ, ते जावन आसा देवाचो ಇದು मोग. ಪರಿಶುದ್ಧವಾದ ಪ್ರೀತಿ, हे जावन आसा पवित्र ಇದು मोग. ಅಮೂಲ್ಯವಾದ ಪ್ರೀತಿ. अमूल्य मोग. ರಾಜೇಶ್, राजेश, ಇದು ಪರಿಶುದ್ಧವಾದ ಪ್ರೀತಿ. हे जावन आसा अमूल्य मोग. ಒಳಗಡೆ ಬನ್ನಿ, ಇದ್ರೊಳಗಡೆ ಬನ್ನಿ, ಇದ್ರೊಳಗಡೆ ಬನ್ನಿ. ते सरकाराच्या भितर ये. ಯೇಸು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ. जेजू तुजो मोग करना आसा. ಯೇಸುವೆ, ಯೇಸುವೆ, ಎಲ್ಲರೂ ಇವರ ಕಡೆ ಕರಗಳ ಚಾಚಿ. ಯೇಸುವೆ, ಅವರಿಗೊಂದು ಬಿಡುಗಡೆ ಸಂಭವಿಸಿ. ಯೇಸುವೆ, ಯೇಸುವೆ, ಯೇಸುವೇ, ಯೇಸುವೆ, ಯೇಸುವೆ, ನನ್ನೇಸುವೆ, ಯೇಸುವೆ, 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 ನನ್ನೇಸುವೆ. ಹಾಗೆ ಆರಾಧನೆಗೆ ಹೋಗೋಣ. ನಾವು ಯೇಸುವೆ, ಇಂಥ ಜಾಗದಲ್ಲಿ ನಮ್ಮ ಮೊಳಕಾಲು. ಯೇಸುವೆ, ಇದು ಆರಾಧನೆಯ ಸಮಯ, ಯೇಸುವೆ, ನನ್ನೇಸುವೆ, ಪರಿಶುದ್ಧವಾದ ಸಮಯ. ಯೇಸುವೆ, ಯೇಸು, ಯೇಸುವೆ, ಯೇಸುವೆ, ನನ್ನೇಸುವೆ, ಯೇಸುವೆ, 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 ನನ್ನೇಸುವೆ. ಆರಾಧನೆ, ಆರಾಧನೆ, ಯೇಸುವೇ. ಆರಾಧನೆ, ಆರಾಧನೆ, ಎರಡು ಕರಗಳನ್ನು ಚಾಚುತ್ತಾ ಆರಾಧನೆ, ಆರಾಧನೆ. ಆರಾಧನೆ, 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 ಯೇಸು ಅವರಿಗೆ ಪ್ರೀತಿಸ್ತಾ ಇದ್ದಾರೆ. ನಾವು ಇಂಥ ಜಾಗದಲ್ಲಿ ಹಾಗೆ ಮೊಣಕಾಲೋರೋಣ. ನೀವು ಇಲ್ಲೇ ರೀ, ಇಲ್ಲೇ ಎಲ್ಲ ನೀಡೋಣ. ಈಗ ಆರಾಧನೆಗೆ ಹೋಗೋಣ. ಅವರಿಗೆ ಹಾಗೆ ಅಲ್ಲಿ ಕೂರಿಸಿ, ಅವರಿಗೆ ಕುಡಿಲಿಕ್ಕೆ ನೀರು ಕೊಡಿ. ಆರಾಧನೆ
ಬಾಯಿ ತೆರೆದು ಎಲ್ಲರೂ ಕೂಡ ಯೇಸು